ನೌಕಾಹಣೆ ಮಾಡಿದ್ದು ವೇದಿಕೆ ಮೇಲೆ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಮಹೋದಯರು ಡಾಕ್ಟರ್ ಮಲ್ಲಿಕಾರ್ಜುನ್ ಶಿವರುದ್ರಪ್ಪ ಗಡಿಯನ್ನವರ್, ಇವರಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೂ ಈ ಒಂದು ರುದ್ರಸ್ವಾಮಿ ಅನುಭವ ಮಂಟಪದ ಸರ್ವ ಪದಾಧಿಕಾರಿಗಳಲ್ಲಿ, ಊರಿನ ಗಣ್ಯಮಾನ್ಯರಲ್ಲಿ, ಹಿರಿಯರಲ್ಲಿ, ನಮ್ಮ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಪಪ್ಪಣ್ಣ ಸಜ್ಜನ್ ಅವರಲ್ಲಿ ಕೂಡ, ಹಾಗೂ ಅವರ ಸಮಸ್ತ ಗೆಳೆಯರ ಬಳಗದಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಗಿರೀಶ್ ಅಂತೇಳಿ, ನಾನು ಇಲ್ಕಲ್ದಿಂದ ಬಂದಿದ್ದೇನೆ. ನೀವು ಸರಿಸುಮಾರು 65 ಒಂದು ದೊಡ್ಡ ದೊಡ್ಡ ಸಂತ ಮಹಾತ್ಮರ ಅನುಭವಗಳನ್ನು ಕೇಳಿದ್ದೀರಿ. ನಾನೊಂದಿಷ್ಟು ಯೋಗ ಮಾಡಿಸೋಣದ್ರ ಮುಖಾಂತರ ನಾಡಿನ ಜನತೆಗೆ ಪರಿಚಿತನಾದವನು. ಒಂದು ವಾಕ್ಯ ನಮಗೆ ಏನನ್ನ ಕಲಿಸ್ಕೊಡ್ತದೆ? ಶ್ರೀ ಗುರು ಸರಿ, ದುರಿತ ಕರ್ಮವ ನೊಲ್ಲದಿರು ಪುಣ್ಯವನ್ನೇ ಮಾಡು. ಪುಣ್ಯ ಮಾಡೋದು ಅಂತಂದ್ರೆ ನಾವು ಲಕ್ಷಗಟ್ಟಲೆ ದಾನ ಕೊಟ್ಟರೆ ಪುಣ್ಯ ಮಾಡಿದಂಗ, ಅಥವಾ ನಾವು ಏನಾದರೂ ದೊಡ್ಡ ದೊಡ್ಡ ಸಹಾಯಗಳನ್ನು ಮಾಡಿದರೆ ಪುಣ್ಯ ಮಾಡಿದ ಹಾಗ. ನಾವು ಇವತ್ತೇನು ಎಲ್ಲೋ ಕಟ್ಟಿ ಮೇಲೆ ಕುಂತು ಆಡ್ಕೊಳ್ಳೋದನ್ನು ಬಿಟ್ಟು, ನಾವು ಯಾರ್ದೋ ಪರ ನಿಂದನೆಯನ್ನು ಬಿಟ್ಟು, ಇವತ್ತು ನಾವು ಈ ಒಂದು ಅನುಭವ ಮಂಟಪದಲ್ಲಿ ಬಂದು ಕುಳಿತಿದ್ದೀವಲ್ಲ, ಇದು ಒಂದು ನಾವು ಮಾಡಿರ್ತಕ್ಕಂಥ ದೊಡ್ಡ ಪುಣ್ಯದ ಕಾರ್ಯನೇ. ಯಾಕಂದ್ರೆ ಇಷ್ಟು ಕ್ಷಣಗಳು ನಾವು ಎಲ್ಲೋ ವ್ಯರ್ಥವಾಗಿ ಹೋಗೋದನ್ನ ಬಿಟ್ಟು ಭಗವಂತ ನಮ್ಗೆ ಇಲ್ಲಿ ಕರ್ಕೊಂಡು ಬಂದು ಕೂಡಿಸುವಂತ ಒಂದು ಬುದ್ಧಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ಇದು ಒಂದು ಪುಣ್ಯದ ಕಾರ್ಯನೇ. ನಾವು ಮಾಡಿರ್ತಕ್ಕಂಥ ಬಹು ಪುಣ್ಯದ ಕೆಲಸನೇ ಕೂಡ. ಅನುಭವ ಬಂದು ಇಲ್ಲಿ ಕೇಳೋದು ಕೂಡ ದೊಡ್ಡ ಪುಣ್ಯದ ಕೆಲಸನೇ. ಆರೋಗ್ಯದ ಒಂದಿಷ್ಟು ಸೂತ್ರಗಳನ್ನ ಹಾಗೂ ಆಧ್ಯಾತ್ಮಿಕದ ಒಂದಿಷ್ಟು ಸೂತ್ರಗಳನ್ನ ನಾನು ಸರಿಸುಮಾರು ಒಂದು 20 ವರ್ಷಗಳಿಂದ ಈ ಎಲ್ಲ ಸಂತರ ಮಹಾತ್ಮರ ಒಡನಾಟದಲ್ಲಿ ಕೇಳಿರೋದನ್ನ ಅದನ್ನೇ ಒಂದಿಷ್ಟು ಮೆಲುಕು ಹಾಕಿ ಹೇಳೋ ಸಣ್ಣ ಪ್ರಯತ್ನವನ್ನ ಮಾಡ್ತಿದ್ದೀನಿ. ಒಂದು ಮಾತೃ ಸ್ವರೂಪಿಗಳಾಗಿರ್ತಕ್ಕಂಥ ನಮ್ಮ ಇಳಕಲ್ ನಾಡಿನ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಸ್ವಾಮೀಜಿಗಳಾಗಿರ್ತಕ್ಕಂಥ ಗುರುಮಹಾಂತ ಸ್ವಾಮೀಜಿಗಳು ತಾವೆಲ್ಲರೂ ನೋಡಿರ್ತೀರಿ. ಗುರುಮಹಾಂತ ಸ್ವಾಮಿಗಳು ನಮ್ಮ ತಾಯಿನ ಬಿಟ್ಟು ಮತ್ತಿನ್ನೊಬ್ರು ಯಾರಾದರೂ ತಾಯಿ ಸ್ವರೂಪರಾಗಿ ನಮ್ಮ ಕಣ್ಣಿಗೆ ಕಾಣ್ತಾರ ಅಂತಂದ್ರೆ ಅವರು ನಮ್ಮ ಗುರುಮಹಾಂತ ಸ್ವಾಮೀಜಿಯವರು. ಅಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಎಲ್ಲರ ಶರಣರ ಶರಣೆಯರಿಗೂ ಅತ್ಯಂತ ಪ್ರೀತಿಯಿಂದ ಕಾಳಜಿಪೂರ್ವಕವಾಗಿ ಅತ್ಯಂತ ಮೃದು ವಚನದಿಂದ ಬಹಳಷ್ಟು ಮುದ್ದಾಗಿ ಅವ್ರ ಜೊತೆ ಮಾತನಾಡಿ, ಅವ್ರು ನೋಡ್ರಪ್ಪ ಇದು ನಿಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂಥೇಳಿ ಅವರು ಎಷ್ಟೊಂದು ಮಧುರವಾಗಿ ಅವರನ್ನ ಮಾತನಾಡಿಸಿ ಆ ದುಶ್ಚಟಗಳನ್ನ ಜೋಳಿಗೆ ಹಾಕೊಂಡು ಹೋಗ್ತಕ್ಕಂಥ ಸಂತ ಮಹಾತ್ಮರು. ಆ ದಿಸೆಯಲ್ಲಿ ನಮ್ಮ ಶ್ರೀಗಳು ಕೂಡ, ಈಗ ನಾನು ಫೋಟೋ ನೋಡಿದೆ, ಪರಮ ಪೂಜ್ಯರು ಕೂಡ, ಇಲ್ಲಿನ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯರು ಕೂಡ ಆ ಒಂದು ದುಶ್ಚಟ ಜೋಳಿಗೆ ಮನೆ ಕಂದಗಲ್ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಆ ದುಶ್ಚಟ ಜೋಳಿಗೆಯನ್ನ ಕೇಳಿ, ದುಡ್ಡು ದುಕಾಣಿಯನ್ನ ಕೇಳಿಲ್ಲ, ಅವರ ದುಶ್ಚಟಗಳನ್ನ ಕೇಳಿ ಮಾಡಿದ್ದಾರಂತ ಫೋಟೋಗಳನ್ನು ನೋಡಿದ್ಮೇಲೆ ನಮಗೂ ಕೂಡ ತುಂಬಾ ಸಂತೋಷವಾಯಿತು. ಸಂತರಂದ್ರೆ ನಿಜವಾಗಲೂ ನಮ್ಮ ಒಂದು ದುಃಖವನ್ನು ಹೋಗಲಾಡಿಸ್ತಕ್ಕಂಥ, ಒಂದು ಭವರೋಗವನ್ನು ಹೋಗಲಾಡಿಸ್ತಕ್ಕಂಥ. ಈಗ ನಮ್ಗೆ ರೋಗ ಬಂತಂದ್ರೆ ಯಾರು ನಮ್ಗೆ ಹೋಗಲಾಡಿಸ್ತಾರೆ? ವೈದ್ಯರು ಹೋಗಲಾಡಿಸ್ತಾರೆ. ಆದ್ರೆ ನಮ್ಗೆ ಜನ್ಮಾಂತರದ ಭವರೋಗ ಹೋಗ್ಬೇಕು ಅಂತಂದ್ರೆ ಅದು ಸದ್ಗುರುನಾಥ ಹೋಗಲಾಡಿಸ್ತಾನೆ. ಹಾಗಾಗಿ ಒಂದು 3 ವರ್ಷದ ಬುದ್ಧಿ 100 ವರ್ಷದ ತನ ಇರ್ತದೆ ಅಂತ ಹೇಳ್ತಾರೆ. 3 ವರ್ಷದ ಬುದ್ಧಿ 100 ವರ್ಷದ ತನ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಿದ್ದಾಗ ತಾಯಿ ಅವಾಗ ಏನ್ ಮಾಡ್ತಾಳೆ, ನಮ್ಗೆ ಯಾರಾದ್ರೂ ಸಂತ ಮಹಾತ್ಮರು ಬಂದ್ರೆ, ಯಾರಾದ್ರೂ ಒಂದು ಸ್ವಾಮೀಜಿಯವರು ಬಂದ್ರೆ ಕೇವಲ ದೇವರಿಗೆ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ, ಸಂತ ಮಹಾತ್ಮರಿಗೂ ಕೂಡ ಕೂಸಿಗೆ ಹಣಿಯನ್ನು ಒಯ್ದು ಅವ್ರ ಪಾದಕ್ಕೆ ಇಡ್ತಾಳೆ. ಯಾಕಂತಂದ್ರೆ ನನ್ನ ಮಗು ಕೂಡ
ಯಾವುದೇ ದುಶ್ಚಟಕ್ಕೆ ಬಲಿಯಾಗದಿರಲಿ, ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಭಾಗಿಯಾಗದೇ ಇರಲಿ, ಯಾವುದೇ ಒಂದು ಸುಳ್ಳು ಮಾತನಾಡದೇ ಇರಲಿ. ನನ್ನ ಮಗನು ಕೂಡ ಒಬ್ಬ ಸಂತ ಮಹಾತ್ಮರಾಗಿ ಹೇಗೆ ಜಗ ಬೆಳೆತಾರೋ ಅಂತ ಒಂದು ಉತ್ಕೃಷ್ಟ ಮಗ ನನ್ನವನು ಆಗ್ಬೇಕು ಅಂತೇಳಿ ಆ ತಾಯಿ ಏನ್ ಮಾಡ್ತಾಳೆ, ಮಹಾತ್ಮರ ಪಾದಕ್ಕೆ ಅವಾಗ ಆ ಮಗು ಅಳ್ತಿರ್ತದೆ ಆದ್ರೂ ಬಿಡಲ್ಲ. ಏನ್ ಮಾಡ್ತಾಳೆ ತಾಯಿ, ಆ ಒಂದು ಕೂಸಿಗೆ ಆ ಒಂದು ಹಣೆ ಹಚ್ಚಿ ನಮಸ್ಕಾರ ಮಾಡಲಿಕ್ಕೆ ಒಂದು ಆ ಕ್ಷಣದಿಂದನೇ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾಳೆ. ಹಿರಿಯರಾದಾಗ, ಅವ್ರು ದೊಡ್ಡವರಾದಾಗ ಇಂಥ ಒಂದು ಅನುಭವ ಮಂಟಪದಲ್ಲಿ ಕೂಡ್ತಾರೆ. ಅಕಸ್ಮಾತ್ 3 ವರ್ಷದಲ್ಲಿ ತಾಯಿ ಆ ಒಂದು ಕಾರ್ಯ ಮಾಡದೇ ಇರ್ತಿದ್ರೆ ಇನ್ನೆಲ್ಲೋ ಹೋಗಿ ಅವ್ರು ಕೂಡುವಂತ ಒಂದು ಸಂದರ್ಭ ಹಾಗಾಗ್ತದೆ. ಅದಕ್ಕೆ ಇವತ್ತು ಒಂದು ಮಗ ಒಂದು ಶ್ರೇಷ್ಠ ವ್ಯಕ್ತಿ ಆಗ್ಬೇಕಾದ್ರೂ ಅದಕ್ಕೆ ಮೊದಲ ಗುರು ತಾಯಿನೇ. ಅವನ ಮಗ ಏನಾದ್ರೂ ಕೇಡ ಆದ್ನಪ್ಪ ಅಂತನಂದ್ರೆ ಅದಕ್ಕೂ ಕಾರಣ ತಾಯಿನೇ. ಯಾಕಂತನಂದ್ರೆ 3 ವರ್ಷದಾಗ ಏನೆಲ್ಲ ಅವನು ಮಾಡ್ಬೇಕಿತ್ತು ಅದು ಮಾಡಿರ್ಲಿಲ್ಲ. ಆಮೇಲೆ ಕೆಟ್ಟ ಹೋದ್ಮೇಲೆ ನನ್ನ ಮಗ ಕುಡಿತಾನ್ರಿ, ನನ್ನ ಮಗ ಚಟ ಮಾಡ್ತಾನ್ರಿ, ಹಾಗ ಹೀಗ ಅಂತೇಳಿ ಕಣ್ಣೀರ್ ಇಟ್ಕೊಂತ ಜೀವನವನ್ನ ಎಲ್ಲಾ ಸಿಕ್ಕವ್ರ ಮುಂದೆ ಹೇಳ್ಕೋತ ಚಿಂತೆಯೊಳಗ ಈಡಾಗಿಬಿಡ್ತಾಳ. ಹಾಗೆ ನನ್ನ ಜೀವನದಲ್ಲಿ ಕೂಡ ನನ್ನ ತಾಯಿ ಅಕ್ಷರ ಕಲ್ತಿಲ್ಲ. ಒಂದು ಓದ್ಲಿಕ್ಕೆ ಬರೋದಲ್ಲ, ಬರಲಿಕ್ಕೆ ಬರೋದಲ್ಲ, ಏನೇನು ಬರ್ತಿದ್ದಿಲ್ಲ. ಆದ್ರೂ ಕೂಡ ಇದು ಬಹುತೇಕ ನೀವು ಗೂಗಲ್ನಲ್ಲಿ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ, ಹಿತವಚನ ಕಡೆಯಿಂದನೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನನ್ನ ತಾಯಿ ನನಗೆ ಇವತ್ತೇ ನೆನಪಾಗ್ತಾ ಇದೆ, ಈಗ ನೆನಪಾಗ್ತಾ ಇದೆ. ಅದು ಕೂಡ ನನ್ನ ತಾಯಿ ಒಂದು ಹಾಡು ಆಡ್ತಿದ್ಲು. ಆ ಹಾಡು ಹೇಗಿರ್ತಿತ್ತು ಅಂತನಂದ್ರೆ ಚಿಕ್ಕವನಿದ್ದಾಗ ಸ್ವಲ್ಪ ತಿಳುವಳಿಕೆ ಇತ್ತು. ಅದನ್ನ ನನ್ನ ಅಕ್ಕ ನಾನು ಸೇರಿದಾಗ ಅದು ಮೆಲಕ್ ಹಾಕೋದ್ರಿಂದ ಅದು ನನಗೆ ಇನ್ನೂ ನೆನಪಿದೆ. ಅದು ಹಾಡು, ಆ ಹಾಡು ಕೇವಲ ಒಂದು 4 ಲೈನ್ ಇರ್ತಿತ್ತು. ಹಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಾರ ನಿನಗ ಹಾಲನ್ನು ಉಣಿಸಲು, ಬಾರ ನಿನಗ ಮೊಸರನ್ನು ಉಣಿಸಲು, ಬಾರ ನಿನಗ ಹಾಲನ್ನು ಉಣಿಸಲು, ಬಾರ ನಿನಗ ಮೊಸರನ್ನು ಉಣಿಸಲು, ಯಾಕ ಕಿರಿಕಿರಿ ಮಾಡ್ತಿ, ಯಾಕ ಚೆಲ್ಲಾಟ ಆಡ್ತಿ, ಯಾಕ ಕಿರಿಕಿರಿ ಮಾಡ್ತಿ, ಯಾಕ ಚೆಲ್ಲಾಟ ಆಡ್ತಿ, ಮಕ್ಕಳಾಟ ಮೋಹದಿಂದ ಆ ಒಂದು ಬಟ್ಟಲವನ್ನ ಯಾಕೆ ಒದಿತೀಯೋ. ಅಂದ್ರೆ ನೋಡ್ರಿ, ಹೊಟ್ಟೆ ತುಂಬಿದ ಮೇಲೆ ನಾವ್ ಏನ್ ಮಾಡ್ತೀವಿ, ಆ ಎಲ್ಲವನ್ನ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹೊಟ್ಟೆ ತುಂಬತಲ್ಲ, ಮತ್ತ ಆ ತಾಯಿಗೆ ಜೀವ ತಿನ್ಲಿಕ್ಕೆ ಶುರು ಮಾಡ್ತೀವಿ. ಆ ತಾಯಿ ನಮಗ ಅವಾಗ ಆ ಹಾಡನ್ನ ಹಾಡ್ತಿದ್ಲು. ಈಗ ಅದ್ರ ಅರ್ಥ ನಮಗ ಆ ಉಣ್ತಕ್ಕಂತ ಏನ್ ಹಾಲು ಮೊಸರು ಹಾಕಿ ಆ ಒಂದು ಅನ್ನವನ್ನ ಕಿವುಚಿ ಅವಾಗ ನಾವು ತಿಂತಾ ಇರ್ತಕ್ಕಂಥ ಅನ್ನವನ್ನ ತಿಳಿದೇ ಇರೋ ವಯಸ್ಸಿನಲ್ಲಿ ಕಾಲಿಂದ ಒದ್ದು ಬಿಡ್ತಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಆ ಅನ್ನ ನಮಗೆ ರುಚಿಸ್ತದ ಅಂತ ಹೇಳಿ ಕೇಳಿದ್ರೆ ಎಷ್ಟೋ ಜನರ ಮನೆಯಲ್ಲಿ ಸಾರಿಗೆ ಉಪ್ಪು ಕಡಿಮೆ ಐತಿ ನೋಡು, ಪಲ್ಯ ಚಲೋ ಆಗಿರ್ ನೋಡು, ಅದು ಆಗಿರ್ ನೋಡು, ಇದು ಆಗಿರ್ ನೋಡು. ಯಾಕಂತಂದ್ರ ಅವತ್ತು ನಾವು ಅನ್ನದಕ್ಕೆ ಒದ್ದಿದ್ದಕ್ಕ ಅದ್ರದ್ದು ಪಶ್ಚಾತ್ತಾಪ ನಮ್ಗೆ ಇನ್ನೂ ಆಗವಲ್ದು. ಯಾರೊಬ್ಬರು ನಾವು ಅನ್ನ ತಟ್ಟೆ ಮುಂದೆ ಬಂದಾಗ ಒಂದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಹೇ ಭಗವಂತ, ನೀ ನನಗೆ ಒಂದು ಹಸಿವನ್ನ ನೀಗಿಸ್ಲಿಕ್ಕೆ ನನಗೆ ಅನ್ನ ಪ್ರಸಾದ ಒಂದು ತಟ್ಟೆ ನನ್ನ ಎದುರಿಗೆ ಬಂದಿದೆ ಅಂತಂದ್ರೆ ನಾನು ಆಗ್ತಿತ್ತು. ನಾವು ಮಾಡುವ ಊಟದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಅದು ಕೆಟ್ಟದ್ದನ್ನೇ ನಾವು ಹುಡುಕ್ತಾ, ಅದು ಸರಿ ಇರ್ಲಾರ್ದೇನ ಹುಡುಕ್ತಾ ನಾವು ದೋಷಗಳನ್ನು ಹುಡುಕ್ತಾ ಊಟ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮೊದ್ಲಿನ ಕಾಲದಲ್ಲಿ ದಡ್ಡಿ ಅಂತ ಇರ್ತಿದ್ವು. ನಿಮ್ಗೆ ಗೊತ್ತ ದಡ್ಡಿ ಇರ್ಬೋದು. ದಡ್ಡಿ ಅಂದ್ರೆ ಗೊತ್ತಲ್ಲ, ಹೊರಗಡೆ ಕಕ್ಕಸಕ್ಕೆ ಹೋಗುವಂತ ದಡ್ಡಿ ಅಂತ ಇರ್ತಿದ್ವು. ಈಗ ಆ ಸ್ಥಳಗಳಲ್ಲಿ ನಮ್ಮ ಭಾಗದಲ್ಲಿ ಬಹಳ ಸಿಗ್ತಾವು. ಆ ತೆಗೆದು ಧಾ ಮಾಡಿದಾರ. ಏನ್ ಮಾಡಿದಾರ? ತೆಗೆದು ಧಾ ಮಾಡಿದಾರ. ಅದಕ್ಕೆ ಧಾಬಾ ಅಂತ ಕರೀತಾರ. ಗೊತ್ತಾ ನಿಮ್ಗ ಧಾಬಾ ಅಂತ? ಗೊತ್ತಾ ನಿಮ್ಗೆ? ಯಾರಿಗಾದ್ರು ನೀವು ಹೋಗಿರೋದಿಲ್ಲ, ನಮ್ಮ ಸಿಟಿಯಲ್ಲಿ ಬಹಳ ಜನ ಹೋಗ್ತಾರೆ. ಧಾಬಾ ಅಂತ ಮಾಡಿರ್ತಾರ.
ಧಾಬಾ ಅದು ಏನಪ್ಪಾ ಅಂತಂದ್ರೆ ಅಲ್ಲಿ ಟೆಸ್ಟಿಂಗ್ ಪೌಡರ್ ಹಾಕಿ ಎಲ್ಲ ಮಸಾಲೆ ಸಾಮಗ್ರಿ ಟೆಸ್ಟಿಂಗ್ ಪೌಡರ್ ಅಂತ ಹೇಳಿ ಒಂದು ಕೆಮಿಕಲ್ ಅದು. ಅಂದ್ರೆ ವಿಷ ಕೊಟ್ರೆ ಒಮ್ಮೆ ಸಾಯ್ತಾರ. ಈ ಟೆಸ್ಟಿಂಗ್ ಪೌಡರ್ನ ವಿಷ ಹೇಗಿರ್ತದಪ್ಪ ಅಂತಂದ್ರೆ 100 ವರ್ಷ ಬದುಕ, 40 ವರ್ಷ ಬದುಕ್ತಾನೆ. ಅಂತ ವಿಷಕಾರಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ಹಾಕಿ ಅಲ್ಲಿ ಊಟ ಒಂದೇನಂತಾರೆ ಅದಕ್ಕೆ ಆಹಾರಗಳನ್ನ ಮಾಡ್ತಾ ಇರ್ತಾರೆ. ಅಂತದು ತಿಂದ ನಾಲಿಗೆ, ಟೆಸ್ಟಿಂಗ್ ಪೌಡರ್ ತಿಂದ ನಾಲಿಗೆ ಇಲ್ಲಿ ತಾಯಂದ್ರು ಮಾಡಿ ಕೊಟ್ಟಿರ್ತಕ್ಕಂಥ ರುಚಿಯಾದ ಊಟವನ್ನ ಮಾಡುವಂತ ತಟ್ಟೆ ಮುಂದಿಟ್ರ ಅದು ಎಲ್ಲಿ ಅವನ್ಗೆ ಇಷ್ಟ ಆಗ್ತದ? ಅದು ಹೊರಗಡೆ ತಿಂದಿರ್ತಕ್ಕಂಥ ನಾಲಿಗೆ, ಆ ಟೆಸ್ಟಿಂಗ್ ಪೌಡರ್ ನೆಕ್ಕಿರ್ತಕ್ಕಂಥ ನಾಲಿಗೆ, ಅವ್ನು ಡಾಬಾದವನು ನಾಳೆ ಎಷ್ಟೊತ್ತಿದ್ರು ಇವನು ಮತ್ ನನ್ನ ಕಡೆಗೆ ಬರ್ಬೇಕಂತ ಹೇಳಿ ಅವನು ಆ ಒಂಥರ ಮೋಡಿ ಅಂತಾರಲ್ಲ, ಮಾಟ ಮಾಡಿರ್ತಾರಲ್ಲ, ಆ ರೀತಿ ಮಾಡಿಬಿಟ್ಟಿರ್ತಾನ. ಅವ್ನು ಮತ್ತವನ್ ನಾಳೆ ಎಲ್ಲಿ ಹೋಗ್ಬೇಕು? ಅದೇ ಮಿರ್ಚಿ ಬಜ್ಜಿ, ಮಸಾಲೆ ಅವ್ರ ಮಸಾಲೆಯನ್ನ ನೀವು ತಪ್ಪು ತಿಳ್ಕೊಡ್ರಿ, ಮಸಾಲೆ ಇರೋದೇ ಇಲ್ಲ. ಅದನ್ನ ನೀವು ಮಸಾಲೆ ರುಚಿ ಅನಿಸ್ತಾ ಇದೆ ಅಂತಂದ್ರೆ ಅದರಲ್ಲಿ ಒಂದು ಕೆಮಿಕಲ್ ಅನ್ನ ಹಾಕಿರ್ತಾರೆ. ಅದು ನಮ್ಮ ನಾಲ್ಗೆಗೆ ರುಚಿ ಹಚ್ಚಲಿಕ್ಕೆ ಆ ಒಂದು ಕೆಮಿಕಲ್ ಅನ್ನ ಹಾಕಿರ್ತಾರೆ. ನಾವು ಸಾಧ್ಯವಾದಷ್ಟು ಹೊರಗಿನ ಆಹಾರಗಳನ್ನ ಬಿಟ್ಟು, ಇವಾಗ ನೋಡಿ ಮಠದಲ್ಲಿ ಪ್ರಸಾದ ಮಾಡಿದ್ರೆ ಹೇಗಿರ್ತದೆ? ಅಮೃತ ಅಮೃತ ಅನಿಸ್ತದೆ. ಮನೆಯಲ್ಲಿ ಅದೇ ನಾವು ಪ್ರಸಾದ ಅನ್ನೋದಲ್ಲ, ಅದಕ್ಕೂ ಊಟ ಅಂತೀವಿ, ಕೂಳ್ ಅಂತೀವಿ, ಏನೇನೋ ಅಂತೀವಿ. ನಾವು ಪ್ರಸಾದ ಅನ್ಕೊಂಡು ಊಟ ಮಾಡಿದ್ರೆ ಅದು ನಿಜವಾಗ್ಲೂ ನಮ್ಗೆ ಅಮೃತನೇ ಅನ್ಸುತ್ತೆ. ನಾವು ಅದಕ್ಕೆ ಊಟ ಅಂದ್ವಿ ಅಂತಂದ್ರೆ ಅದರಲ್ಲಿ ದೋಷಗಳ ಕಾಣಲಿಕ್ಕೆ ಶುರು ಆಗ್ತದೆ. ಇಂಥ ಒಂದು ನಮಗೆ ಮನೆಯಲ್ಲಿ ಕಲಿಸಿಕೊಡ್ತಕ್ಕಂಥ ತಾಯಿ ಮಂತ್ರಗಳೊಂದಿಗೆ ನಮಗೆ ಊಟ ಮಾಡಿಸಿದ ತಾಯಿ ಅವಾಗ ಹೇಳಿದಾಗ 3 ವರ್ಷದ ಬುದ್ಧಿ 100 ವರ್ಷ ತನಕ ಇರ್ಲಿಕ್ಕೆ ಸಾಧ್ಯ ಆಗ್ತದ. ಹಾಗೆ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ನೀತಿ ನಿಯಮವ ಕಲಿಸಣ್ಣ, ನಾನಾರೆಂಬುದು ತಿಳಿಸಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ, ಶರಣರ ಬಳಗಕ್ಕೆ ಹಿರಿಯಣ್ಣ, ಶರಣು ಶರಣು ಶ್ರೀ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಶರಣರ ಬಳಗಕ್ಕೆ ಬಾಗೇವಾಡಿಯ ನಮ್ಮಣ್ಣ. बोलो विश्वगुरु बसवेश्वर महाराज की, रुद्र स्वामीजी की. ಈ ಒಂದು ಕಂದಗಲ್ ಅಂತ ಗ್ರಾಮ ಒಳಗೆ ನಿಮ್ಮ ಅನುಭವ ಮಂಟಪವನ್ನು ನೋಡಿದೆ. ನಾನು ಏನಾದರೂ ಸರ್ಕಾರದ ಸವಲತ್ತುಗಳನ್ನು ತೊಗೊಂಡು ಬಿಲ್ಡಿಂಗ್ ಕಟ್ಟಿದ್ರು ಹೆಂಗ್ರಿ ಅಂತಂದಾಗ, ಇಲ್ಲ ರೀ, ಇದು ನಮ್ಮ ಪ್ರತಿಯೊಬ್ಬರು ಕಂದಗಲ್ ಗ್ರಾಮಸ್ಥರ ಮನೆ ಕೊಟ್ಟ ದೇಣಿಗೆಯಿಂದ ಇಂಥವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ದಾರೆ ಅನ್ನೋದು ಕೇಳಿ ಬಹಳ ಸಂತೋಷವಾಯಿತು. ಇಲ್ಲಿ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ಬಾರ್ಗಳಾಗ್ತಿರ್ತವೆ, ದೊಡ್ಡ ಯಾವುದಾದ್ರು ಹೋಟೆಲ್ ಲಾಡ್ಜ್ಗಳಾಗ್ತಿರ್ತವೆ, ಮತ್ತು ಇನ್ನೇನು ನಾವು ಏನು ಮನುಷ್ಯರು ಕೆಡಬೇಕು ಅವೆಲ್ಲವೂ ಆಗ್ತಾ ಇರ್ತವೆ. ಆದರೆ ಇದು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವ ಮಂಟಪ. ಹೇಗೆ ಬಸವಣ್ಣವರು ಕಟ್ಟೋಗಿದ್ರು, ಅಕ್ಕಮಹಾದೇವರು ಕಟ್ಟೋಗಿದ್ರು, ಅಂಥ ಒಂದು ಇವತ್ತಿನ ಹಿರಿಯರೆಲ್ಲರೂ ಸೇರಿ ಇಂಥ ಒಂದು ಮುಂದಾಳತ್ವವನ್ನು ವಹಿಸಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂತರು ಶರಣರು ನಾಡಿಗೆ ಬಂದ್ರಿ ಅಂತಂದರೆ ನಮ್ಮ ಎಲ್ಲ ದೋಷಗಳ ನಿವಾರಣೆ ಮಾಡುವಂಥ ಶಕ್ತಿ, ನಮ್ಮ ಮಕ್ಕಳಿಗೆ ಯಾವುದಾದ್ರೂ ದುಷ್ಟ ಶಕ್ತಿಗಳು ಆವರಿಸ್ಕೊಳ್ತಾ ಇದ್ದರೆ ಆ ಸಂತರ ಮಹಾತ್ಮರ ಒಂದು ಪಾದದ ಧೂಳಿನ ಸ್ಪರ್ಶದಿಂದ ಅಂಥವೆಲ್ಲ ಹೋಗಲಾಡಿಸುವಂಥ ಶಕ್ತಿ ಇದು. ಒಂದು ಮುಖ್ಯ ಒಂದು ಮಹಾತ್ಮರ ಒಂದು ಒಡನಾಟ, ಅವರ ಆಶೀರ್ವಾದ ಸ್ಪರ್ಶದಿಂದ ಇದು ಒಂದು ಊರು ಹೆಮ್ಮರವಾಗಿ ಬೆಳೀಲಿಕ್ಕೆ, ಮತ್ತು ಇಲ್ಲಿ ಎಲ್ಲ ಸಂತ ಮಹಾತ್ಮರು ಶರಣೀಯರು ಬಂದು ಇಂಥ ಒಂದು ಅನುಭವ ಗೋಷ್ಠಿಗಳನ್ನು ನಡೆಸಲಿಕ್ಕೆ ಇದು ಒಂದು ಮುಖ್ಯವಾಗಿರ್ತಕ್ಕಂಥ
ಇದು ಎಷ್ಟು ದಿನಗಳಾದರೂ, ಎಷ್ಟು ಶಿವಾನುಭವಗಳ ಕಾರ್ಯಕ್ರಮ ಆದರೂ, ಎಷ್ಟು ಶತಮಾನಗಳಾದರೂ ಕೂಡ ಒಂದು ನೆಲೆ ಊರಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುಭವ ಮಂಟಪ. ಭಾಳ ಅಂದರೆ ಭಾಳ ಸಂತೋಷವಾಯಿತು ನೋಡಿ. ಹೀಗೆ ಭಜನೆ ಮತ್ತು ದೇವರ ನಾಮಸ್ಮರಣೆ ನಾವು ಯಾವಾಗ ಮಾಡ್ಬೇಕ್ರಿ? ಯಾವಾಗ ಮಾಡ್ಬೇಕ್ರಿ? ಶ್ರಾವಣ ಮಾಸದಾಗ ಮಾಡಬೇಕು. 11 ಮತ್ತು ಅಣ್ಣರು ಏನಂತಾರ್ರಿ, 1 ತಿಂಗಳು ಶ್ರಾವಣದಾಗ ಭಜನೆ ಮಾಡಬೇಕು, ಸಂತರು ಬಂದಿದ್ದು ವಾಣಿ ಕೇಳಬೇಕು, ಮತ್ತು 11 ತಿಂಗಳ ಮನ್ಯಾಗ ಗುದ್ದಾಡ್ಕೊಂತ ಇರ್ಬೇಕಾ? ಭಜನೆ ಮತ್ತು ಇಂಥ ಸತ್ಸಂಗ ಶ್ರವಣಗಳನ್ನು ಯಾವಾಗ ಮಾಡಬೇಕು? ಹಾಂ ರೀ, ಅಮಾಸಿ ಹುಣ್ಣಿಮೆಗೆ ಮಾಡಬೇಕು. ಸರ್ ಅಂತಾರೆ ನಿರಂತರ ಅಂತಾರೆ. ಸರಿನಾ? ಇದು ಸರಿ ಐತಿ, ಬಟ್ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ಮಾಡ್ಲಿಕ್ಕೆ ಆಗ್ತದ. ನೀವು ಪುಣ್ಯಕ್ಕೆ ಇದೇ ಉಪನ್ಯಾಸ ನಾನು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೇಳಿದಾಗ ಶ್ರಾವಣಕ್ಕಂತ ಹೇಳೋದಲ್ಲ, ಮತ್ತು ಅಮಾಸಿ ಹುಣ್ಣಿಗೆ ಅಂತ ಹೇಳೋದಲ್ಲ. ಇಲ್ರಿ, ಆ ಥರ ನಾಮಸ್ಮರಣೆ, ದೇವ್ರ ನಾಮಸ್ಮರಣೆ ನಾವು ಯಾವಾಗಲೂ ಮಾಡೋದಲ್ಲ. ಲಕ್ಷ್ಯ ಕೊಡ್ಬೇಕು ನೀವು, ಯಾರೂ ಮಾತಾಡಬಾರ್ದು. ನಾವು ಅಮಾಸಿ ಹುಣ್ಣಿಗೂ ಮಾಡೋದಿಲ್ಲ, ಮತ್ತು ಶ್ರಾವಣದಾಗ ಮಾಡೋದಿಲ್ಲ. ನಾವು ಸತ್ತಾಗ ಒಂದು ಗಾಡಿ ಬರ್ತದು, ಗಾಡಿ ಬರ್ತಾ ಅದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿರ್ತಿದ್ರಿ ಅಂತ ಹೇಳಿ ನನಗೆ ಹೇಳ್ತಾ ಇದ್ರು. ಅಂದ್ರೆ ದೇವ್ರ ನಾಮಸ್ಮರಣೆ ನಾವು ಒಂದು ಯಾವುದೋ ಟೇಪ್ ರಿಕಾರ್ಡ್ಗೆ ಒಂದು ಮೊಬೈಲ್ ಹಚ್ಚಿಬಿಟ್ಟಿವಿ, ಅದು ಮಾಡ್ಬೇಕಂತ. ನಾವು ನಮ್ಮ ಬಾಯಾಗ ಬರೋದಲ್ಲ, ನಮ್ಮ ಬಾಯಾಗ ಚಲೋ 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 ಬರ್ತಿರ್ತಾವೆ. ಅದನ್ನು ಸರಿಸಿ ಇಂಥ ಭಗವಂತನ ನಾಮಸ್ಮರಣೆಗೆ ಏನು ನಾವು ಇಲ್ಲಿಗ ಟೇಪ್ ಹಚ್ಚಲಿ ಹಚ್ಚಿರ್ತೀವಿ, ಒಂದು ಮಠದಲ್ಲಿ ಹಚ್ಚಿರ್ತೀವಿ. ಅವು ಎಲ್ಲ ಉಚ್ಚಾರಣೆ ಹೆಂಗೆ ಬರಬೇಕು ಅಂದರೆ ಹೆಂಗೆ ಬರಬೇಕು? ಅವ್ರ ಮೊಬೈಲಿಂದ ನಮ್ಮ ಮೊಬೈಲ್ನಾಗ ಬರೋದಲ್ಲ, ಅವ್ರ ಬಾಯಿಯಿಂದ ನಮ್ಮ ಬಾಯಿಗೆ. ಹೀಗೆ ನಾವು ಜಯ ಗುರುದೇವ್ ಬಸವಣ್ಣ ನಾನು ಹಾಡಿದಾಗ ನೀವು ಹಾಡಿದ್ರಲ್ಲ, ಹಾಗೆ ಬಾಯಿಂದ 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 ಇವಾಗ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು, ಎಲ್ಲೋ ಐಶ್ವರ್ಯ ತನ್ನಿಂದ ತಾನಾಗಿಯೇ ಬರ್ತಾ. ನಮ್ಮ ಬಾಯಿಗೆ ಬರೋದೇ ಇಲ್ಲ. ಶವ ಆಗ್ತೀವಿ, ಶಿವ ಅನ್ನಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತಿರ್ಬೇಕು? ನಿತ್ಯ ನಿರಂತರ. ಸರ್ ಹೇಳಿದ್ರಲ್ಲ, ನಿತ್ಯ ನಿರಂತರ ಯಾವಾಗಲೂ ಕೂಡ ನಮ್ಮ ಬಾಯಿಯಲ್ಲಿ ನಮ್ಮ ಮನೆ ದೇವರ ಹೆಸರ ಹೇಳ್ರಿ, ನಿಮ್ಮ ಗುರು ಕೊಟ್ಟ ಮಂತ್ರ ಹೇಳ್ರಿ. ಒಟ್ಟಾರೆ ನೀವು ನಂಬಿರ್ತಕ್ಕಂಥ ಒಂದು ಗಟ್ಟಿಗಿರ್ತಕ್ಕಂಥ ಒಂದು ದೇವರು ಏನು ಹಿಡಿದಿದ್ರಲ್ಲ, ಅದು ಸರಂತರವಾಗಿ ನಿರಂತರವಾಗಿ ಅದನ್ನು ಉಚ್ಚರಿಸ್ತಾ ಹೋದ್ರಂದ್ರೆ ಇದು ನಾವು ಮನುಷ್ಯ ಜನ್ಮ ಬಂದಿದ್ದಕ್ಕೆ ಸಾರ್ಥಕ. ಇಲ್ದಿದ್ರೆ ನಾವು ಇದು ಭಗವಂತನ ನಾಮ ನಮ್ಮ ಜೀವನ ಪರ್ಯಂತರವಾಗಿ ಬರಲೇ ಇಲ್ಲ ಅಂತಂದ್ರೆ ನಾವೇನು ತಿಳ್ಕೊಬೇಕು? ಒಂದು ಪಶು ಪಕ್ಷಿ ಅಂತ ತಿಳ್ಕೊಬೇಕು. ನಾವು ಮನುಷ್ಯರು ಅಲ್ಲವೇ ಅಲ್ಲ ಅಂತ ತಿಳ್ಕೊಬೇಕು. ನಾವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀವಿ ಅಂತಂದ್ರೆ ಪ್ರತಿನಿತ್ಯ ದಿನಚರ್ಯಗಳನ್ನು ಮುಗಿಸ್ಕೊಂಡು, ಗೊತ್ತಾಗ್ತದಲ್ಲ ನಿತ್ಯ ದಿನಚರ್ಯ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಪಂಪಣ ಸಜ್ಜನಿಗೆ ಹೇಳಿದೆ, ನೀವು ಆರೋಗ್ಯದಿಂದ ಹೇಗಿರ್ತೀರಿ, 20 ವರ್ಷದಿಂದ ಗುಳಿಗೆ ತೊಗೊಂಡಿಲ್ಲ ಅಂತೀರಿ, ಏನು ಮಾಡ್ತೀರಿ ನಮಗೂ ಹೇಳ್ರಿ ಅಂತ ಹೇಳಿ ಬಂದಾಗ ಲಾಸ್ಟ್ ಟೈಮ್ ಕೇಳ್ತಾ ಇದ್ರು ಅವ್ರು ನನಗೆ. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಗಳಗಳನೆ ಉಗುರು ಬೆಚ್ಚಗಿನ ಬಿಸಿ ನೀರು. ಯಾವ ನೀರು? ಉಗುರು ಬೆಚ್ಚಗಿನ. ಬೇಸಿಗೆ ಕಾಲದಲ್ಲಿ ನಾರ್ಮಲ್ ವಾಟರ್ ಕುಡ್ರಿ, ಫ್ರಿಜ್ನಲ್ಲಿ ವಾಟರ್ ಅಂತೂ ಕುಡಿಲೇಬಾರ್ದು. ಅದು ನಮ್ಮ ರೋಗಗಳು ಮತ್ತಷ್ಟು ಹೆಚ್ಚು ಮಾಡುತ್ತೆ. 20 ವರ್ಷದಿಂದ ಇಲ್ಲಿ ಮೆಡಿಕಲ್ ಆಫೀಸರ್ಸ್ ಅದಾರೆ ಕೇಳ್ರಿ, 20 ವರ್ಷದಿಂದ 1 ರೂಪಾಯಿ ಗುಳಿಗೆ ನುಂಗಲಾರ್ದ ಸಾಧ್ಯನಾ? ತಲೆನೋವು ಬರೋದಲ್ವಾ, ಜ್ವರ ಬರೋದಲ್ವಾ, ನೆಗಡಿ ಬರೋದಲ್ವಾ, ಕೆಮ್ಮು ಬರೋದಲ್ವಾ? ಅದಕ್ಕೆ ಆಗಿರ್ತಕ್ಕಂಥ ಒಂದೊಂದು ನಮ್ಮ ಪತಂಜಲಿ ಮಹರ್ಷಿಗಳು ಈಗಲ್ಲ, ಸರಿಸುಮಾರು 500 ವರ್ಷಗಳ ಹಿಂದೆ ಪತಂಜಲಿ ಸೂತ್ರಗಳು ಇಟ್ಟಿದ್ದಾರೆ. ಆ ಎಲ್ಲ ಸೂತ್ರಗಳನ್ನು ತಲೆ ನೋಯಿದ್ರೆ ಏನು ಮಾಡ್ಬೇಕಂತ ಹೇಳಿದ್ದಾರೆ, ಹೊಟ್ಟೆ ನೋಯಿದ್ರೆ ಏನು ಮಾಡ್ಬೇಕಂತ ಹೇಳಿದ್ದಾರೆ, ಮೊಣಕಾಲು ನೋಯಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಯೋಗ ಸೂತ್ರಗಳನ್ನು ಕಟ್ಟಿಟ್ಟಿದ್ದಾರೆ. ನೀವು ಬರ್ತಕ್ಕಂಥ ದಿನಮಾನದಲ್ಲಿ ಈಗ ಕಡೆ ಗುಳಿಗೆ ತೊಗೊಳಕ್ಕೆ ಹೋಗ್ರಿ ಲಾಸ್ಟ್ಗೆ ಏನಂತಾರೆ ನೋಡಿ ಡಿಸೆಂಬರ್ ಎದ್ದು ವಾಕಿಂಗ್ ಹೋಗೋ ಮರ, ಸ್ವಲ್ಪ ಗಾಳಿ ಶುದ್ಧವಾದ ಗಾಳಿ ತಗೋ, ಅವಾಗ ಕಡಿಮೆ ಆಗುತ್ತದು. ನೀವು ಬರೀ ಕುಂತಲ್ಲೇ ಊಟ ಶಿಸ್ತಾಗಿ ಹೊಡಿತಿದ್ದಿ, ಮತ್ತೆ ಗುಳಿಗೆ ತೊಗೊಂತಿದ್ದೆ, ಅಲ್ಲ ಏನಾಗ್ಬೇಕದು? ಸ್ವಲ್ಪ ಗುಳಿಗೆ ಬಿಡು, ಸ್ವಲ್ಪ ಇಂಜೆಕ್ಷನ್ ಬಿಡು, ಏನು ಮಾಡು? ಡಾಕ್ಟ್ರ್ ಏನಂತಾರೆ ಮಿಕ್ಕಿ ಮತ್ತೆ ದಿವಸ ಎದ್ದು ನೀವು ಕಾಡಕತ್ರಪ್ಪ ಅಂದ್ರೆ, ಇಲ್ಲಪ್ಪ ಈ ಗುಳಿಗೆ ಔಷಧಿ ಏನು ಮಾಡೋದಿಲ್ಲ ನಿನಗೆ, ಮತ್ತು ನೀ ಲಾಸ್ಟಿಗೆ ನನಗೆ ಇದಾಗ್ತಿದ್ದಿ, ನೀನು ಸ್ವಲ್ಪ ವಾಕಿಂಗ್ ಹೋಗು, ಒಂದಿಷ್ಟು ವಾಯು ವಿಹಾರಕ್ಕೆ ಹೋಗು ಅಂಥೇಳಿ ಈ ರೀತಿ ಹೇಳ್ತಾರೆ. ಬರ್ತಕ್ಕಂಥ ದಿನಮಾನದಲ್ಲಿ ನಿಮಗೆ ಗೊತ್ತಿರಲಿ, ಇದು ಭಾಳ ದಿವಸ ಮುಂದೆ ಹೋಗಲ್ಲ. ಈಗೇನು ವಿಶ್ವ ಯೋಗ ದಿನಾಚರಣೆ ಬರ್ತಾ ಇದೆ, ಜೂನ್ 21, ಗೊತ್ತಿರಬೇಕು ಎಲ್ಲರಿಗೂ. ಜೂನ್ 21 ವಿಶ್ವ ಯೋಗ ದಿನಾಚರಣೆ.
ಸರಿಸುಮಾರು ನರೇಂದ್ರ ಮೋದಿಯವರು 182 ರಾಷ್ಟ್ರಗಳು ಎಲ್ಲ ಸಭಾಪತಿಗಳು ಮೀಟಿಂಗ್ ಸೇರಿದಾಗ ಇದರಲ್ಲಿ ಬಹುತೇಕ 160 ರಾಷ್ಟ್ರಗಳು ನಮಗೆ ಆರೋಗ್ಯ ಬೇಕು, ನಮಗೆ ಯೋಗ ಬೇಕು ಅಂಥೇಳಿ 12 ವರ್ಷಗಳ ಹಿಂದೆ ಅದನ್ನು ಎಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಿ ಇವತ್ತು ಸರಿಸುಮಾರು 21ನೇ ತಾರೀಕಿಗೆ 12ನೇ ವರ್ಷದ ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ತಿದ್ದಾರೆ. ಹಾಗೆ ಯಾಕೆ ಇಡೀ ವಿಶ್ವವನ್ನು ಅದು ಬೇಕಂತು? ಆರೋಗ್ಯ ಎಲ್ಲರಿಗೂ ಬೇಕು, ಆರೋಗ್ಯ ಸೂತ್ರಗಳನ್ನು ಎಲ್ಲರಿಗೂ ಬೇಕು. ಹಾಗಾಗಿ ಇಡೀ ರಾಷ್ಟ್ರಗಳೆಲ್ಲವೂ ಒಪ್ಪಿಕೊಂಡು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡ್ರು. ನಮಗೆ ವಿದೇಶದ ಮೆಡಿಸಿನ್ ನುಂಗ್ಲಿಕ್ಕೆ ಇಷ್ಟ ಇದೆ, ವಿದೇಶದ ಇಂಜೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇಷ್ಟ ಇದೆ, ವಿದೇಶದ ಎಲ್ಲವನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟ ಇದೆ. ಆದರೆ ನನ್ನ ದೇಶದ ಭಾರತ ದೇಶದ ಮೂಲ ಇದಕ್ಕೆ ಯೋಗ, ನಮ್ಮ ಇಡೀ ಅಂತಾರಾಷ್ಟ್ರೀಯವರೆಲ್ಲರೂ ಅವರೆಲ್ಲ ಯೋಗ ಪ್ರಾಣಾಯಾಮ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾ ಇದ್ದಾರೆ. ನಮ್ಮವ್ರಿಗೆ ಯೋಗ ಅಂದರೆ ಏನು ಯೋಗ ಅಂದ್ರೆ ಅಂತೇಳಿ ಉಲ್ಟಾ ಕೇಳುವಷ್ಟರ ಮಟ್ಟಿಗೆ ನಾವು ಯೋಗವನ್ನು ಮರ್ತು ಬಿಟ್ಟಿದ್ದೀವಿ. ಸರ್ ಆಗಲೇ ಹೇಳ್ತಾ ಇದ್ರು, ಸರ್ ಒಂದು ವಾರ ಮತ್ತೆ ನಾವು ಭಾಳ ದಿನ ಆತು ಮರ್ತು ಬಿಟ್ಟಂಗಾಗ್ಯದ್ರಿ. ನಮ್ಮ ಗ್ರಾಮ ಭಾಗದಿಗೆ ಎಲ್ಲರಿಗೂ, ಮಕ್ಕಳಿಗೆ, ಹಿರಿಯರಿಗೆ ಎಲ್ಲರಿಗೂ ಈ ಒಂದು ಚೆನ್ನಾಗಿ ವಾತಾವರಣ ಇದೆ, ಅಲ್ಲಿ ಒಂದು ವಾರದ ಒಂದು ಯೋಗ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕಂತಂದರೆ ಒಂದು ಸಂಘಟನೆ ಕಾರ್ಯಗಳು ಮಾಡಬೇಕು ಅಂದರೆ ಬಹಳಷ್ಟು ಒತ್ತಡ ಇರ್ತದೆ. ಅಂಥದ್ರ ಮಧ್ಯದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಇಂಥ ಶಿವಾನುಭವ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಬರೋದಿದೆಯಲ್ಲ, ಇದು ತುಂಬ ಕಠಿಣ ಮಾರ್ಗ. ಇದು ಯಾಕಪ್ಪ ಅಂದ್ರೆ ಮನೆಯನ್ನು 4 ಮಂದಿ ಮಾತು ಕೇಳೋದೆ ಅದು ಸಂಭಾಳಿಸೋದೇ ಆಗ್ತಿರೋದಿಲ್ಲ. ಇಂಥದ್ದು ಊರು ಉದ್ಧಾರಕ್ಕೆ ಒಂದು 4 ಏನಾರ ಮಾಡ್ಬೇಕಂದಾಗ ಅವ್ರಿಗೆ ಹೊಗಳಿಕೆಗಿಂತ ತೆಗಳಿಕೆನೇ ಜಾಸ್ತಿ. ಅದು ಯಾಕೆ ಹಿಂಗೆ ಮಾಡಿದ್ವಿ, ಅವ ಹಿಂಗೆ ಅಂತ, ಅದನ್ನ ಯಾಕೆ ಇರಲಿಲ್ಲ, ಹಿಂಗೆ ಕೇಳಿಲ್ಲ, ಅವಂಗೆ ದೊಡ್ಡ ಮೇಲೆ ಕರಲಿಲ್ಲ, 108 ತಂಟೆ ತಕರಾರುಗಳು. ಅಂತಾದ್ರ ಮಧ್ಯದಲ್ಲಿ ನಮ್ಮ ಬಹುತೇಕ ಕನಗಲ್ ಗ್ರಾಮದಲ್ಲಿ ಆ ರೀತಿ ಹಿರಿಯರು ಯಾರೂ ಇಲ್ಲ. ಒಳ್ಳೆ ಸಮಾನ ಮನಸ್ಕರರು ಒಂದು ಒಳ್ಳೆ ಕಾರ್ಯಗಳು ಮಾಡಬೇಕಂದಾಗ ಎಲ್ಲರೂ ಒಬ್ಬರನ್ನೊಬ್ಬರು ಕೈ ಜೋಡಿಸ್ಕೊಂಡು ಒಂದು ಒಳ್ಳೆ ಕಾರ್ಯಗಳನ್ನು, ಈ ರೀತಿ ಒಂದು ಶಿವಾನುಭವ ಕಾರ್ಯಕ್ರಮ ಆಗಿರ್ಬೋದು, ಯೋಗ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಮತ್ತಿತರೆ ಮಹಾತ್ಮರನ್ನು ಎಲ್ಲರನ್ನ ಕರೆಸಿ ಇಲ್ಲಿ ಕೂಡಿಸಿ ಅವರು ಒಂದು ಹಿತನುಡಿಗಳನ್ನು ಕೇಳುವಂಥ ಒಂದು ಈ ಮುಂದಿನ ಪೀಳಿಗೆಗೆ ಇದೇನು ಒಂದು ಹವ್ಯಾಸವನ್ನು ಬೆಳೆಸುವಂಥ ರೀತಿ ಇದೆಯಲ್ಲ, ಇದು ನಿಜವಾಗಲೂ ಕೂಡ ಕನಗಲ್ ಗ್ರಾಮದ ಎಲ್ಲ ಹಿರಿಯರಿಗೂ ಕೂಡ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ನನ್ನ ಮಾತುಗಳಲ್ಲಿ ಸ್ವಲ್ಪ ಏರ್ಪೇರುಗಳಿರ್ಬೋದು, ಸ್ವಲ್ಪ ದೋಷಗಳು ಅನ್ನಿಸ್ಬೋದು, ಸ್ವಲ್ಪ ಯಾಕಂತಂದರೆ ನಾನು ಕೂಡ ನಿಮ್ಮಂತೆ ಒಂದು ಸರಿಯಾದ ಅಂದರೆ ಇನ್ನು ಪೂರ್ತಿಯಾಗಿ ಎಜುಕೇಷನ್ ಇಲ್ಲ, ಸರಿಯಾಗಿ ಒಂದು ಜವಾರಿ ಭಾಷೆ ಅಂತಾರಲ್ಲ ಆ ರೀತಿಯಲ್ಲೇ ಮಾತಾಡ್ತೀನಿ. ಆದರೆ ಸ್ವಲ್ಪ ಎಲ್ಲರೂ ಸ್ವಲ್ಪ ತಪ್ಪಿದ್ರು ಅಂದ್ರೂ ಕೂಡ ಸಂಭಾಳಿಸ್ಕೊಡ್ರಿ. ಸ್ವಲ್ಪ ನಿದ್ದಿ ಮುದ್ದಿ ಲದ್ದಿ ಸರಿಯಾಗಿದ್ದರೆ ನೀ ಗೆದ್ದಿ, ಅರ್ಥ ಆಗ್ತದಲ್ಲ? ಇದು ಸಂಕೋಚ ಪಟ್ಟುಗಳದ್ರಲ್ಲಿ ಏನಿಲ್ಲ, ಇದು ಇರೋ ಸತ್ಯ ಇದೆ. ನಮ್ಮ ಶಿರೂರು ಸ್ವಾಮಿಗಳು ಬಹಳ ಚಂದ ಇದ್ರ ಬಗ್ಗೆ 1 ಗಂಟೆ ಉಪನ್ಯಾಸ ಮಾಡ್ತಾರೆ. ಅವರು ಇದನ್ನೇ 3 ಮಾತು ಹೇಳ್ತಿರ್ತಾರೆ ಪದೇ 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 ಪದೇ. ನಮಗೆ ಏನು ಮಾತು ಬಳಸ್ತಾರಪ್ಪ ಇವರು, ಹಿಂಗೆ ಯಾಕೆ ಹೇಳ್ತಾರಪ್ಪ ಇವರು, ಅಸಹ್ಯ ಆಗ್ತದಲ್ಲ ಅಂತೇಳಿ ನಾವು ಅಂತಿರ್ತೀವಿ. ಯಾಕಂತಂದ್ರೆ ಅವ್ರ ಶರೀರ ಶುದ್ಧವಾಗಿತ್ತಂತಂದ್ರೆ ನೀನು ಭಕ್ತಿ ಮಾಡಕ್ಕೆ ಬರ್ತ, ಸತ್ಸಂಗ ಮಾಡಕ್ಕೆ ಬರ್ತ, ನೆಟ್ ಕೂಡ್ಲಿಕ್ಕೆ ಬರ್ತದೆ. ಇಲ್ಲಿಕಂದ್ರೆ ಸೊಂಟ ಹೋಗ್ತದ, ಮೊಣಕಾಲು ಹೋಗ್ತದ, ಕಿವಿ ಹೋಗ್ತದ, ಕಣ್ಣು ಹೋಗ್ತದ, ಭಕ್ತಿ ಮಾಡಕ್ಕೆ ಎಲ್ಲಿದ್ರು ಬರ್ತದ. ಅದಕ್ಕೆ ಅವ್ರು ಏನಂತಾರ, ನಿದ್ದಿ ಮುದ್ದಿ ಲದ್ದಿ ಸರಿಯಾಗಿದ್ದರೆ. ಒಬ್ಬರು 3 ದಿವಸಕ್ಕೆ ಹೋಗ್ತೀನಿ ಅಂತಾರೆ. ಅವರು ಏನಂತೀರಿ ನೀವು ಅದಕ್ಕೆ? ಟಾಯ್ಲೆಟ್ ಅಂತೀರಿ, ಏನಂತೀರಿ? ಹೊರಗಡೆ ಬಯಲು ಕಡೆಗೆ ಹೋಗ್ತೀನಿ ಅಂತಿರಲ್ಲ. ಯಾವಾಗ ಹೋಗ್ತೀಯಪ್ಪ ನೀನು? ಡಾಕ್ಟರ್ ಕೇಳತ್ತಂತ್ರ, ಯಾವಾಗ ಹೋಗ್ತೀಯಪ್ಪ ನೀನು? ಇಲ್ರಿ ನಾನು 3 ದಿವಸಕ್ಕೆ ಖಾಯಂ ಹೋಗ್ತೀನಿ ರೀ ನಾನು. ಅಲ್ಲೋ ಬೀಗ್ರ ಮನೆ ಕೇಳಾಕತ್ತಿಲ್ಲ ನಾನು. ಎಲ್ಲಿಗೆ? ಹೊರಗಡೆ ಯಾವಾಗ ಹೋಗ್ತೀಯ ಅಂತಂದ್ರೆ 3 ದಿವಸಕ್ಕೊಮ್ಮೆ ಅಂತಿದ್ನಂತಮ್ಮ. ಅಲ್ಲೋ ಹುಚ್ಚ, ನಾವು ಬೆಳಿಗ್ಗೆ ಇದ್ರೆ ಸಾಯಂಕಾಲ, ಸಾಯಂಕಾಲ ಇದ್ರೆ ಬೆಳಿಗ್ಗೆ 2 ಸರಿ ಹೋಗ್ತೀವಿ, ನೀವು 3 ದಿವಸಕ್ಕೊಮ್ಮೆ ಅಂತೆಲ್ಲ. ಇಲ್ರಿ ನಾವು ತಿನ್ನೋದು ಆಹಾರನ ಅಂತದು, ಅದು ನಮ್ಗೆ ಹಂಗ ನೋಡಿ ಬಿದ್ದುಬಿಟ್ಟೈತ್ರಿ. ಏನು ತಿಂತೀನಿ ನೀನು? ಇಲ್ರಿ ನಾ ಎಲ್ಲ ಮಸ್ತ ತಿಂತೀವ್ರಿ. ಗೊತ್ತಾಗ್ತದಲ್ಲ, ಮಸ್ತ ತಿಂತೀವಿ. ಹಂಗಲ್ಲಪ್ಪ ಅದು. ನೀನು ಸ್ವಲ್ಪ ಗದ್ರಿ, ಮೆಂತೆ ಪಲ್ಯ, ಮತ್ತು ಇಂಥ ಸೌತಿಕಾಯಿ ಇವೆಲ್ಲವೂ ಸ್ವಲ್ಪ ಬೇಯಿಸ್ಲಾರ್ದ ತಿನ್ನು. ಇಂಥವೆಲ್ಲ ಕಚ್ಚಾ ಪದಾರ್ಥ ಗೊತ್ತಾಗ್ತದಲ್ಲ. ಇವೆಲ್ಲ ಹಸಿ ತರಕಾರಿಗಳನ್ನು ಎಷ್ಟು ನಮೂನಿ ಅದಾವಲ್ಲ, ಇವು ಹಸಿವ ತಿನ್ನಬೇಕು. ಮತ್ತು ನೀವು ಎಣ್ಣೆ ಹಾಕಿ ಚೊಯ್ಯಿ ಮಾಡಿ ಆಡ್ತಿರ, ಅದು ಆ ಥರ ಅಲ್ಲ, ಅದು ಹಸಿದ ತಿನ್ನಬೇಕು. 1 ವಾರ ಬಂದು ಬಟ್ಟೆ ಆಗು ಅಂಥೇಳಿ ವೈದ್ಯರು ಹೇಳಿ ಕಳಿಸಿದ್ರಂತ. 1 ವಾರ ಬಿಟ್ಟು ಬಂದಂತವ. ಇಲ್ರಿ ಡಾಕ್ಟ್ರ, ನೀವೇನು ಗುಳಿಗೆ ಕೊಟ್ಟಿಲ್ಲ, ಏನಿಲ್ಲ, ಬರೀ ಕಚ್ಚಾ ಪದಾರ್ಥ ತಿನ್ನಂತಂದ್ರಿ. ನಾನು ಕಚ್ಚಾ ಪದಾರ್ಥ ತಿಂದೆ,
ಈಗ ದಿನಕ್ಕೆ 2 ಬಾರಿ ಹೋಗ್ತಾ ಇದ್ದೀನಿ ನೋಡಿ. ಆರೋಗ್ಯ ಎಲ್ಲಿದೆ? ಆರೋಗ್ಯ ಎಲ್ಲಿದೆ? ಅದೇ ಬಿಟ್ಟು ನಾವು ಮೆಡಿಕಲ್ ಒಳಗೆ ಬಂದು ಹೊರಗೆ ಹೋಗ್ಸಕ್ಕೊಂದು ಒಳಗೆ ಹೋಗ್ಸಕ್ಕೊಂದು ಈ ರೀತಿ ನಾವು ಗುಳಿಗೆನ ತೊಗೊತ ಹೋದ್ವಿ ಅಂತಂದ್ರೆ ನಮ್ಮ ಆರೋಗ್ಯ ಸರಿಯಾಗಿರೋದಲ್ಲ ಅಂಥೇಳಿ ನಾವೇನು ಹೇಳಿದ್ವಿ, ನಿದ್ದೆ ಮುತ್ತಿ ಲದ್ದಿ ಇದು ಸರಿಯಾಗಿದ್ದರೆ ನೀ ಗೆದ್ದಿ ಅಂದ್ರೆ ನೀ ಆರೋಗ್ಯವಾಗಿದೆಯಾ ಅಂತ ಅರ್ಥ. ಬೆಳಗ್ಗೆ ಎದ್ದ ತಕ್ಷಣವೇ ಇಷ್ಟೆಲ್ಲ ಕ್ರಿಯೆಗಳು ಮುಗಿಬೇಕು. ಅದೇ ರೀತಿ ನಮ್ಮ ಮಕ್ಕಳಿಗೆ ಸರಿಯಾಗಿ ಸ್ವಚ್ಛವಾಗಿ ಇರೋದನ್ನು ಕಲಿಸ್ಬೇಕು. ಯಾರು ಕಲಿಸ್ಬೇಕು? ತಾಯಿ. ಹೌದಾ ಇಲ್ವೋ? ತಾಯಿ ಮುಖ ತೊಳ್ಕೊ ಅಂತ ಹೇಳ್ತಾಳೆ. ಸಂಜೆ ಆಯ್ತು ಬೆಳಿಗ್ಗೆ ಆಯ್ತು ಮುಖ ತೊಳ್ಕೊ ಸ್ನಾನ ಮಾಡು ಅಂಥೇಳಿ ಹೇಳ್ತಿರ್ತಾಳೆ. ಹೇಳಿದ ಮೇಲೆ ಅದು ಕೂಸು ಏನು ಮಾಡ್ತದ ಅಷ್ಟೇ ಮುಖ ತೊಳ್ಕೊಂಬಂದ್ಬಿಡ್ತದೆ. ಆದ್ರೆ ನಿಜವಾಗೂ ಆಗಿರ್ತಕ್ಕಂಥ ತಾಯಿ ಎಲ್ಲ ಇಂದ್ರಿಯಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದು ಇದು ಬಾಲ್ಯದಿಂದಲೇ ಬರಬೇಕು. ಅದು ಬಾಲ್ಯದಲ್ಲೇ ಮೊದಲು ನೀನು ಮುಖ ತೊಳ್ಕೊಳ್ಳಿದ್ರು ಚಿಂತೆ ಇಲ್ಲ, ನೀನು ಜಳಕ ಮಾಡದಿದ್ರು ಚಿಂತೆ ಇಲ್ಲ. ಎಲ್ಲ ಜನನೇಂದ್ರ ಭಾಗ ಗುದದ್ವಾರ ಎಲ್ಲವೂ ದಿನಕ್ಕೆ 2 ಬೇರೆ ಬಿಟ್ಟು 4 ಬೇರೆ ಚೆನ್ನಾಗಿ ತೊಳ್ಕೊ ಅಂತೇಳಿ ನಾವು ಮಕ್ಕಳನ್ನ ಕಲಿಸ್ಕೊಡ್ಬೇಕು. ಅದು ಆರೋಗ್ಯದ ಗುಟ್ಟಾಗಿದೆ. ಅದು ಅವರು ಸ್ವಚ್ಛ ಆಗಿ ಇರೋದ್ರಿಂದ ಸುಮಾರು ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಅಲ್ಲಿ ಅವರಿಗೆ ವೈರಲ್ ಇನ್ಫೆಕ್ಷನ್ ಆಗಿ ಆ ಎಲ್ಲ ಈಗ ನೋಡಿ ನೀವು ಒಂದು 10 ಮಕ್ಕಳಿಗೆ ಪರೀಕ್ಷೆ ಮಾಡಿಕೊಡ್ರಿ. ಹಾಗೆ 10 ಮಕ್ಕಳಿಗೆ ಪರೀಕ್ಷೆ ಮಾಡಿದಿರಿ ಅಂತಂದ್ರೆ ಒಂದು 3 ಮಕ್ಕಳಿಗೆ ಆದರೂ 2 ರಿಂದ 3 ಮಕ್ಕಳಿಗೆ ಆ ತುರಿಕೆ ಹಿಂದೆ ಈ ಮಕ್ಕಳು ಯಾರ ಬಗ್ಗಿದ್ರು ನೋಡ್ರಿ ತುರಿಕೆ ಇರ್ತದೆ. ತುರಿಕೆ ಯಾಕೆ ಆಗ್ತದ ಅಂತಂದ್ರೆ ಸ್ವಚ್ಛ ಇರದೇ ಇರೋದ್ರಿಂದ. ಯಾರು ಹೇಳ್ಬೇಕಿದು? ಅದು ಮಕ್ಕಳಿಗೆ ಬಾಲ್ಯದಲ್ಲಿನೇ ಸ್ವಚ್ಛ ಇಟ್ಕೋದನ್ನ ಕಲಿಸ್ಬೇಕು. ಟಾಯ್ಲೆಟ್ಗೆ ಹೋದಾಗ ನೀವೇನು ಸಾಬೂನಿಗೆ ಪೂರ್ತಿ ವೀಕ್ ಆಗ್ತಾವ, ಅವೇನು ಎಲ್ಲ ಸೊರಗ್ತಲ್ಲ ಸೋಪು, ಒಂದು ಲಾಸ್ಟಿಗೆ ಒಂದು ತುಗುಡಿ ಇರ್ತದಲ್ಲ ಅದು ಟಾಯ್ಲೆಟ್ ರೂಮಲ್ಲಿ ಇಡಬೇಕು. ಅಲ್ಲಿ ನಮ್ಮ ಎಡಗೈಯಿಂದ ಸ್ವಚ್ಛಾಗಿ ತೊಳ್ಕೊಳ್ಳಿಕ್ಕೆ ಆ ಸೋಪ್ ನಮಗೆ ಯೂಸ್ ಆಗ್ತದೆ. ಅರ್ಥ ಆಗ್ತದಲ್ಲ? ಇದು ನಮ್ಮ ಆರೋಗ್ಯದ ಸೂತ್ರಗಳನ್ನು ತುಂಬ ವಿಶೇಷವಾಗಿದೆ. ಸಣ್ಣ ಟಿಪ್ಸ್ ಇದ್ರೂ ಕೂಡ ನಮ್ಮ ಜೀವನಕ್ಕೆ ಆರೋಗ್ಯವಂತರಾಗಿರಲು ಅದು ನಮಗೆ ತುಂಬ ಸಹಾಯ ಮಾಡ್ತದೆ. ಈ ರೀತಿ ನಮ್ಮ ಒಂದು ಆರೋಗ್ಯದ ಸೂತ್ರಗಳನ್ನು ನಾವು ಎಷ್ಟೆಲ್ಲ ಸಣ್ಣ 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 ವಿಚಾರಗಳಿದೆ, ಅದರಲ್ಲಿ ಮಹತ್ವದವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಬಹಳಷ್ಟು ಇವೆ. BP ಶುಗರ್ ಗುಳಿಗೆಯನ್ನು ಜಾಸ್ತಿ ಜನ ನಾವು ತಗೋತಾ ಇರ್ತೀವಿ. ಹಳ್ಳಿ ಜನರಿಗೆ ಬಹಳಷ್ಟು ಕಡಿಮೆ, ಸಿಟಿಯಲ್ಲಿರ್ತಕ್ಕಂಥವ್ರಿಗೆ ಒಂದು BP ಶುಗರ್ ಗುಳಿಗೆಯನ್ನು. ಆ BP ಶುಗರ್ಗಳನ್ನು ಕಂಟ್ರೋಲ್ ಹೇಗೆ ಮಾಡ್ಕೋಬೇಕು? BP ಎಷ್ಟು ಇರ್ಬೇಕ್ರಿ? 80 120, 80 100 ಶುಗರು, 80 140 ನಾರ್ಮಲ್ ವ್ಯಕ್ತಿ. ಒಂದು ಊಟಕ್ಕಿಂತ ಮುಂಚೆ 80 ಇರಬೇಕು, ಊಟದ ನಂತರ 140 ಇರಬೇಕು. ಎಸ್ ಸರ್? ಈ ರೀತಿ ಈಗ ಬಂದೈತಿ ಅಂತ ಏನು ಮಾಡಬೇಕು ಅಂದರೆ ಲಕ್ಷ್ಯ ಕೊಡಿ. ಬಂದಿದ್ರೆ ಇವತ್ತಿನಿಂದನೇ ಬೆಳಗ್ಗೆ ವಾಕಿಂಗ್ ಶುರು ಮಾಡಿ 80 ರಿಂದ 140ವರೆಗೂ ಚಪ್ಪಾಳೆ ಹೊಡಿಬೇಕು. ಎಷ್ಟು? 80 ರಿಂದ 140ವರೆಗೂ ಚಪ್ಪಾಳೆ ಹೊಡಿಬೇಕು. ಶುಗರ್ BP ನಾರ್ಮಲ್ಗೆ ಬರ್ತದೆ. ಎದಕ್ಕೆ? ಚಪ್ಪಾಳೆ ಹೊಡೋದ್ರಿಂದ. ಅದಕ್ಕೆ ಸಂತ ಮಹಾತ್ಮರು ಇಂಥ ಏನಾದರೂ ಉಪನ್ಯಾಸ ಕಾರ್ಯಕ್ರಮಗಳಿದ್ದಲ್ಲಿ, ಮಹಾತ್ಮರ ವಾಣಿಯಲ್ಲಿ ಏನಾದರೂ ವಿಶೇಷ ಶಬ್ದಗಳ ಉಚ್ಚಾರಣೆ ಆದಾಗ ಅವಾಗ ಅವ್ರಿಗೆ ಹುರಿದುಂಬಿಸ್ಲಿಕ್ಕೆ, ಅವ್ರಿಗೆ ಪ್ರೇರೇಪಿಸ್ಲಿಕ್ಕೆ ಚಪ್ಪಾಳೆಗಳನ್ನು ತರ್ತಿದ್ರು. ಯಾಕಂತಂದ್ರೆ ಕುಂತು 1 ತಾಸು ಕುಂದಿರ್ತೀರಿ, 2 ತಾಸು ಕುಂದಿರ್ತೀರಿ, 3 ತಾಸು, 8 ತಾಸು ಕುಂದ್ರೆ ಕಾಲಲ್ಲೇ ಮರಗಟ್ಕೊಂಡ್ಬಿಡ್ತಾವು. ನೀವು ಅದು ಚಪ್ಪಾಳೆ ಹೊಡೆದು ನೋಡಿದ್ರೆ ಅಂದ್ರೆ ಮತ್ತೆ 1 ತಾಸು ಕೂಡ್ಲಿಕ್ಕೆ ಶಕ್ತಿ ಬರ್ತದೆ. ಏನು ಮಾಡ್ಬೇಕು ನೀವೆಲ್ಲರೂ? ಈಗ ಹೀಗೆ ಚಪ್ಪಾಳೆ ತಟ್ಟೋಣದ್ರಿಂದ ನಮಗೆ ಸ್ಟೆಮಿನಾ ಪವರ್ ಮತ್ತೆ ಹೆಚ್ಚಾಗ್ತದೆ. ನಮ್ಮಲ್ಲಿರ್ತಕ್ಕಂಥ BP ಶುಗರ್ಗಳು ಕಂಟ್ರೋಲಿಗೆ ಬರ್ತದೆ. ನೀವು ಪ್ರತಿನಿತ್ಯ ಏನು ಮಾಡಬೇಕು ಅಂತಂದ್ರೆ, ಯಾರಾದ್ರೂ ನೋಡ್ರಿ, ಮತ್ತೆ ನಿಮ್ಗೆ ಏನಾದರೂ ಒಂದು ನಗೆ ಚಟಾಕಿಗಳನ್ನು ಹೇಳುವಾಗ ಒಂದು ಚಪ್ಪಾಳೆ ಬರ್ತದೆ. ಅದು ಆಟೋಮೆಟಿಕ್ ಆಗಿ ಚಪ್ಪಾಳೆ ಹೊಡೆದು ನಗ್ತಿರ್ತೀವಿ ನಾವು. ಹಾಗೆ ಒಂದು ಚಪ್ಪಾಳೆ ನಮ್ಮ ಪೂರ್ವಜರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಇಂಥ ಭಾಷಣಗಳಲ್ಲಿ ಅಲ್ಲಿ ಹೊಡೆಯುವಾಗ ಒಂದು ಚಪ್ಪಾಳೆಗಳನ್ನು ಹಾಕೋದು ನಾವು ಎಲ್ಲಿ ಇದು ಯಾರು ಕಂಡುಹಿಡಿದಿದ್ದು? ಈಗ ಬಲ್ಬ್ ಕಂಡಿಡ್ದಾರೆ ಅಂದ್ರೆ ಐನ್ಸ್ಟೀನ್ ಕಂಡಿಡ್ದ, ಮತ್ತೊಬ್ರು ಹೆಸರು. ಚಪ್ಪಾಳೆ ಹೊಡೆಯೋದನ್ನು ಯಾರು ಕಂಡಿಡಿದ್ರು? ಹೌದಲ್ವ? ಹೀಗೆ ನಿಮಗೆ ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಲಾಸ್ಟು. ಈ ಒಂದು ಅನುಭವ ಇವತ್ತೇನಾದರೂ ಸಾಧು ಸತ್ಪುರುಷರೇ ಬಂದು ಹೇಳ್ಬೇಕಾ? ಒಬ್ಬ ಸಾಮಾನ್ಯ ಹರಕ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡವನು ಕೂಡ ಅವ ಜ್ಞಾನಿ ಇದ್ನು ಅಂತಂದ್ರೆ ಅವನು ಕೂಡ ಅನುಭವವನ್ನು ಹೇಳ್ಬೋದು. ಯಾಕಂದ್ರೆ ಒಂದು ಡಿವಿಜಿಯವರ ಕಗ್ಗ ಇದೆ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ
ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ಯಾವ ರೀತಿ ಹೇಳಿದ್ದಾರೆ ಅವರು? ಸಾಮಾನ್ಯ ರೂಪದಲ್ಲಿ ಅವ ಸಾದಾಬಾದನೇ ಇರ್ಬೋದು, ಆ ಖುಷಿಯಾಗಿರ್ಬೋದು. ಅವ ಯಾವ ಒಂದು ಕ್ಷೇತ್ರದಲ್ಲಿ ಅವ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೋ, ಯಾವ ಕ್ಷೇತ್ರದಲ್ಲಿ ಆಧ್ಯಾತ್ಮದ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದಾನೋ ನಮ್ಗೆ ಗೊತ್ತಿರೋದಿಲ್ಲ. ನಾವು ಯಾವುದೇ ವ್ಯಕ್ತಿಗೆ ಹಗುರವಾಗಿ ತಿಳ್ಕೊಬಾರ್ದು. ಇವ ಏನು ಬಿಡು, ಅವ ಏನು ಬಿಡು. ನಾವು ನಿನ್ನೆವರೆಗೂ ಒಬ್ಬನಿಗೆ ದೊಡ್ಡ ಕುಡುಕ ಅಥವಾ ಮತ್ತೊಬ್ಬ ಏನೋ ಅವನಿಗೆ ಅಂತೇಳಿ ನಾವು ಒಂದು ಹೆಸರುಗಳನ್ನು ಇಟ್ಟು ಕರಿತಾ ಇರ್ತೀವಿ. ಅವ ಒಂದು ತಿಂಗಳು ಯಾವುದೋ ಊರಿಗೆ ಹೋಗಿ ಬದಲಾಗಿ ಬಂದ್ಬಿಟ್ಟಿರ್ತಾನೆ. ಅವನನ್ನು ಮಾತಾಡಿಸ್ಬಿಟ್ರಂದ್ರೆ ಅವನು ಹೌದು ಅಲ್ಲ ಮೊದಲಿನ ವ್ಯಕ್ತಿ ಅನ್ನೋಷ್ಟರ ಮಟ್ಟಿಗೆ ಬದಲಾಗಿರ್ತಾನೆ. ಹಾಗಾಗಿ ಯಾವ ದಿನದಲ್ಲಿ ಯಾವ ವ್ಯಕ್ತಿ ಹೇಗೆ ಬದಲಾಗಿರ್ತಾನೋ ಅದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಎಲ್ಲರೂ ಕೂಡ ಏನು ತಿಳ್ಕೋಬೇಕು ಅಂತಂದ್ರೆ, ಬಸವಣ್ಣವರು ಹೇಳ್ತಿದ್ರು, ಯಾರಾದರೂ ಅವ್ರಿಗೆ ಎದುರಿಗೆ ಕಂಡ್ರಂದ್ರೆ ಗೊತ್ತಾಗ್ತದ, ಯಾರಾದರೂ ಎದುರಿಗೆ ಕಂಡ್ರು ಅಂತಂದ್ರೆ ಶರಣು ಹಿಂಗೆ ಹೇಳ್ತಿದ್ದಿಲ್ಲ, ಸೊಂಟ ಬಗ್ಗಿಸಿದ್ರಂತೆ ಅವರು. ಸೊಂಟ ಬಗ್ಗಿಸಿ ಕೈಗಳನ್ನು ಜೋಡಿಸಿ, ಎರಡೂ ಕೈಗಳನ್ನು ಜೋಡಿಸಿ ಶರಣು ಶರಣಾರ್ಥಿ ಅಂಥೇಳಿ ಹೇಳ್ತಿದ್ರಂತ. ಇದನ್ನು ಒಂದ್ಸಾರಿ ಆ ಒಂದು ಯಾರು ಚಮ್ಮಾರ, ಲಕ್ಷ್ಯ ಕೊಡಿ, ಚಮ್ಮಾರನಿಗೆ ಶರಣು ಶರಣಾರ್ಥಿ ಅಂತ ಹೇಳಿದ್ರಂತೆ. ಅವನು ಜೀವನದಲ್ಲಿ ಯಾರೊಬ್ಬರು ಕೇವಲ ತಗೋಪ ಇದು ನಂದು ಒಂದು ಚಪ್ಪಲಿ ಹೊಲಿ ಅಂತನೂ ಯಾರು ಹೇಳಿರಲಿಲ್ಲ. ಅಂಥವನಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ಯಾರು? ವಿಶ್ವಗುರು ಬಸವಣ್ಣನವರು, ಒಂದು ಬಸವ ಕಲ್ಯಾಣದ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ನಮ್ಮ ಯಾರು ಬಸವಣ್ಣನವರು ತನಗೆ ಶರಣು ಶರಣಾರ್ಥಿ ಅಂದರು, ಶರಣು ಶರಣಾರ್ಥಿ ಅಂದರು, ಶರಣು ಶರಣಾರ್ಥಿ ಅಂತಂದ್ರು ಅಂಥೇಳಿ ಮನೆಯಲ್ಲಿ ಹೋಗಿ ಹೆಂಡತಿ ಜೊತೆಗೆ ಇದನ್ನು ಹೇಳ್ತಾ ಇದ್ರು. ಹೌದಾ? ನಾವೇನಾದ್ರು ನೆನ್ಪಿಟ್ಕೋತೀಯ? ಮನೆಗೆ ಹೋದ್ಮೇಲೆ ಯಾರೋ ಬಂದಿದ್ರಂತ ಏನೋ ಹೇಳಿದ್ರಂತ ಓದ್ಬಿಡು, ಅದು ಅಲ್ಲೇ ಇದು ಇಲ್ಲೇ ಅಂತೇಳಿ ನಾವು ಮರ್ತು ಬಿಡ್ತಿರ್ತೀವಿ. ಆದ್ರೆ ಅವ್ರು ಏನು ಮಾಡಿದ್ರು, ಚಮ್ಮಾರರು, ಅವ್ರ ಹೆಸರು ಏನಿದೆ, ಅವರು ಹೋಗಿ ಹೆಂಡತಿ ಮುಂದೆ ಹೇಳಿದಾಗ, ಇಲ್ರಿ ಅಂಥ ಮಹಾತ್ಮವ್ರ ಕಡೆಯಿಂದ ನೀವು ನಮಸ್ಕಾರ ಮಾಡಿಸ್ಕೊಂಬಂದಿದ್ರಲ್ಲ, ಇದು ತಪ್ಪು ಅಂತೇಳಿ ಒಂದು ಕೆಲಸ ಮಾಡೋಣ. ಏನು? ನಾವು ನಾಳೆ ಅವ್ರಿಗೆ ಹೋಗಿ, ನಾಳೆ ಅಂದರೆ ಒಂದು ಸ್ವಲ್ಪ ದಿವಸ ಬಿಟ್ಟು ಹೋಗಿ ಅವ್ರಿಗೆ ಒಂದು ಜೊತೆ ಚೆನ್ನಾಗಿರ್ತಕ್ಕಂಥ, ಅವರು ಕಾಲಿಟ್ಟರೆ ಹೂವಿನ ಮೇಲೆ ಕಾಲಿಟ್ಟಂಗಾಗಿರ್ಬೇಕು. ಒಂದು ಸ್ಲಿಪ್ಪರ್ ಮೇಲೆ ಕಾಲಿಟ್ರೆ, ಆ ಒಂದು ಪಾದರಕ್ಷೆಗಳ ಮೇಲೆ ಕಾಲಿಟ್ರೆ ಹೂವಿನ ಮೇಲೆ ಇಟ್ಟಂಗಾಗಿರ್ಬೇಕು. ಅಂಥ ಮೃದು ಚರ್ಮವನ್ನು ಬಳಸಿ ನಾವು ಪಾದರಕ್ಷೆಗಳನ್ನು ಮಾಡೋಣ, ಅವು ಬಸವಣ್ಣವರಿಗೆ ಅರ್ಪಿಸಿ ಬರೋಣ ಅಂತೇಳಿ ಅವರು ಪಾದರಕ್ಷೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದರು. ಎದರಿಂದ ಗೊತ್ತಿದೆಯಾ ಯಾರಿಗಾದ್ರು? ಎದರಿಂದ ಅಣ್ಣರೇ? ಎದರಿಂದ ಮಾಡಿದರು? ತಮ್ಮ ಕಾಲಿನ ಪಾದದಲ್ಲ, ನಮ್ಮ ಅತ್ಯಂತ ಮೃದು ಭಾಗ ಕೆನ್ನೆ ಬಿಟ್ರೆ ನೆಕ್ಸ್ಟ್ ಇರೋದೇ ತೊಡೆ ಭಾಗ. ಕೆನ್ನೆ ಬಿಟ್ರೆ ಅದಕ್ಕೆ ಏನಾದ್ರೂ ಆಪರೇಷನ್ ಮಾಡುವಾಗ ನಮ್ಗೆ ಇಲ್ಲಿ ಏನಾರ ಆಕ್ಸಿಡೆಂಟ್ ಆಗಿ ಏನಾದ್ರೂ ಕಪಾಳ ಹರಿದಂತ ಇಟ್ಕೊಳ್ರಿ, ಅವಾಗ ನಮ್ಗೆ ಏನು ಮಾಡ್ತಾರೆ ಅಂದರೆ, ನಾನು ನೋಡಿದ್ದೀನಿ ಹಾಸ್ಪಿಟಲಲ್ಲಿ, ನಾನು ನೋಡಿದ್ದೀನಿ, ಈ ತೊಡೆಯ ಭಾಗದ ಚರ್ಮವನ್ನು ತೆಗೆದುಕೊಂಡು ಇಲ್ಲೇ ಮ್ಯಾನೇಜ್ ಮಾಡ್ತಾರೆ, ಅಂದರೆ ಪ್ಯಾಕಪ್ ಮಾಡ್ತಾರೆ. ಆ ತೊಡೆಯ ಚರ್ಮದ ಭಾಗ ತುಂಬ ಮೃದುವಾಗಿರ್ತದೆ. ಒಂದು ಪಾದ ನಿಮ್ದು, ಒಂದು ನಮ್ಮ ತೊಡೆ ಭಾಗ, ಒಂದು ತೊಡೆ ನಿಮ್ದು, ಒಂದು ತೊಡೆ ನಂದು ಅಂತೇಳಿ ಎರಡೂ ಪಾದದಿಂದ ಅಚ್ಚುಕಟ್ಟಾಗಿ ಎಷ್ಟು ಚಂದ ಇರ್ತದೆ ಅಂತಂದ್ರೆ ಅಷ್ಟು ಚಂದ ಇರ್ತದೆ. ಅಷ್ಟು ಚಂದ ಪಾದರಕ್ಷೆಗಳನ್ನು ಮಾಡ್ಕೊಂಡೋಗಿ ನಮಗೊಂದು ಮುಳ್ಳೆಟ್ರ ಸಮಾಧಾನ ಆಗ್ತದೆ. ಈ ಭಕ್ತಿ ಎಲ್ಲಿಂದ ಬರ್ತದೆ? ಆ ಆಳಕ್ಕಿಳಿದ್ರೆ ಹೆಂಗಾಗ್ತದಲ್ಲ ರೋಮಾಂಚನ. ಅದು ಆ ಒಂದು ಪಾದರಕ್ಷೆಗಳನ್ನು ಒಯ್ದು ಬಸವಣ್ಣವ್ರಿಗೆ ಬುದ್ಧಿ, ನಾವು ನಿಮಗೆ ಹೊರಗಡೆ ಇರ್ತಕ್ಕಂಥ ಪ್ರಾಣಿ ಚರ್ಮಗಳಾದ್ರೆ ನಿಮಗೆ ನೋವಾಯಿತು, ನನ್ನ ಪಾದದ ಚರ್ಮ, ನನ್ನ ಮಡದೆ, ನನ್ನ ಹೆಂಡತಿಯ ಪಾದದ ಚರ್ಮದಿಂದ, ತೊಡೆಯ ಚರ್ಮದಿಂದ ನಿಮಗೆ ಪಾದರಕ್ಷೆಗಳನ್ನು ಮಾಡಿಕೊಂಡು ಬಂದಿದ್ದೀವಿ ಬುದ್ಧಿ. ನೀವು ನಮಗೆ ಶರಣು ಶರಣಾರ್ಥಿ ಅಂತ ನೀವು ಹೇಳಿದ್ರಲ್ಲ, ಅದು ನಮಗೆ ತುಂಬ ಭಾರವಾಗಿದೆ. ಆ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಪಾದರಕ್ಷೆಗಳನ್ನು ದಯವಿಟ್ಟು ತಮ್ಮ ಪಾದದಲ್ಲಿ ಹಾಕೊಳ್ಳಿ ಅಂತಂದಾಗ ಬಸವಣ್ಣವ್ರು ಏನು ಮಾಡಿದ್ರು? ಅವಾಗ ಏನು ಮಾಡಿದ್ರು ಬಸವಣ್ಣವರು? ಈ ಶರಣರ ತೊಡೆಯ ಪಾದರಕ್ಷೆಗಳನ್ನು ನಾನೇನಾದರೂ ಕಾಲಲ್ಲಿ ಹಾಕಿಕೊಂಡರೆ ಆ ಒಂದು ಕೂಡಲ ಸಂಗಮ ದೇವನನ್ನು ಮೆಚ್ಚಿಯೇನೆ ಏನು ಮಾಡ್ತಾರೆ ಅವರು? ಎರಡೂ ಪಾದರಕ್ಷೆಗಳನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡಾಗ ಅವರು ಹರಳಯ್ಯ ಅವ್ರ ಧರ್ಮಪತ್ನಿ ಕೂಡ ಇಬ್ಬರು ಕಣ್ಣೀರು ಜಲಧಾರಿಗಳನ್ನು, ಏನು ಮರ ಇವರು ನಮ್ಗೆ ಬರೀ ಶರಣು ಅಂದಿದ್ದೇ ತಡ್ಕೊಳ್ಳಿಕ್ಕಾಗಿಲ್ಲ, ಇವರು ನಾವು ಮಾಡಿರ್ತಕ್ಕಂಥ ನಮ್ಮಷ್ಟು ಇಂಥ ಒಂದು ಚಮ್ಮಾರರು ಕೂಡ ತಲೆ ಮೇಲೆ ಹೊಟ್ಟುಕೊಂಡು ನಮಗೆ ಇವರು ಈ ರೀತಿ ಮಾಡಿದ್ರಲ್ಲ ಅಂಥೇಳಿ ಅವ್ರ ಭಕ್ತಿ ಭಾವದಲ್ಲಿ ಮುಳುಗಿ ಅಲ್ಲಿಂದ ಇಲ್ಲಿವರೆಗೂ 12ನೇ ಶತಮಾನೆಯಲ್ಲಿ 20ನೇ ಶತಮಾನೆಯಲ್ಲಿ
ಒಬ್ಬ ಚೆಮ್ಮಾರನು ಕೂಡ ಅದಕ್ಕೆ ನಮ್ಮ ವಾಸ ಎಲ್ಲಿರಬೇಕು ಅಂತಂದ್ರೆ ಇಂಥ ಸತ್ಸಂಗದಲ್ಲಿ, ಇಂಥ ಅನುಭವ ಮಂಟಪದಲ್ಲಿ, ಇಂಥ ಮಹಾತ್ಮರ ಬಳಿಯಲ್ಲಿ ಯಾರೋ ಒಬ್ರು ಈ ಕಾರ್ಯಕ್ರಮ ಎಲ್ಲ ಆಯೋಜನೆ ಮಾಡಿ ಎಲ್ಲೋ ಮೂಲೆಯಲ್ಲೇ ಕುಳಿತು 4 ಜನ. ಈಗ ನೋಡಿ, ಜಾತ್ರೆಗೆ ಒಂದು ತೇರು ಎಳೆದಿರ್ತದಲ್ಲ, ಅದಕ್ಕೆ 100 ಮಂದಿ ಊರಾಗಿತ್ತಪ್ಪ ಅಂದ್ರೆ 100ಕ್ಕೆ 100 ಬರ್ತಾರಂತೆ. ಅರ್ಥ ಆಗ್ತದೆ? ತೇರು ಎಳೆದಿತ್ತು ಅಂದ್ರೆ 100ಕ್ಕೆ 100 ಜನ ಬರ್ತಾರಂತೆ. ಅದೇ ಜಾತ್ರೆಗೆ 100ಕ್ಕೆ 100, ಯಾತ್ರೆಗೆ ಒಂದು ಪಾದಯಾತ್ರೆ ಹೋಗೊಂಬಾರಪ್ಪ ಅಂತಂದ್ರೆ 100ಕ್ಕೆ 10 ಜನ ಅಂತೆ. ಲಕ್ಷ ಕೊಡಿ, ಗೊತ್ತಾಗ್ತದ? ಜಾತ್ರೆಗಂದ್ರೆ 100ಕ್ಕೆ 100 ಅಂತೆ. ಯಾತ್ರೆಗೆ ಅಂತಂದ್ರೆ ಈಗ ಇಂಥದ್ದು ಎಲ್ಲೇ ಒಂದು ಶ್ರೀಶೈಲಕ್ಕೋ, ಎಲ್ಲಿ ಕಾಶಿಗೋ, ಎಲ್ಲಿ ಪಾದಯಾತ್ರೆ ಹೋಗೊಂಡು ವನಕ್ಷೇತ್ರಿಗೆ ಹೋಗಮ್ಮ ಅಂತಂದ್ರೆ ಅದ್ರಲ್ಲಿ 100 ಜನಕ್ಕೆ ಕರೆದ್ರೆ 10 ಮಂದಿ ಬರ್ತಾರಂತೆ. ಇಂಥ ಒಂದು ಅನುಭವ ಮಂಟಪದಲ್ಲಿ ಅನುಭವ ನಡೀತಿದೆ, ಸತ್ಸಂಗ ನಡೀತಿದೆ, ಶಿವಾನುಭವ ನಡೀತಾ ಇದೆ, ಬನ್ನಿ ಅಂತಂದ್ರೆ 100ಕ್ಕೆ ಒಬ್ಬ ಬಂದ್ರೆ ಅದು ಪುಣ್ಯ ಅಂತೆ. ಈಗ ನೋಡ್ಕೊಳ್ಳಿ, ಕನಕಲ್ ಗ್ರಾಮದಲ್ಲಿ ಎಷ್ಟು ಜನ ಇರ್ಬೋದು ಅಂತಾಜು? ಒಂದು 10,000 ಅಂತ ಇಟ್ಕೊಳ್ಳಿ. ನಾವು ಎಷ್ಟು ಜನ ಇದೀವಿ ಇಲ್ಲಿ? 50 ಜನ. ಹೌದೌದು. ಅಂದ್ರೆ ನಾವು ಪುಣ್ಯ ಮಾಡಿದ್ದೀವಿ, ನಾವು ಯಾವುದೋ ಜನ್ಮದ ಸುಕೃತ ಪುಣ್ಯದಿಂದ ಇಂಥ ಒಂದು ಅನುಭವದ ನುಡಿಗಳನ್ನು ಸಿಗುವಂತ ಭಾಗ್ಯ ಭಗವಂತ ನಮ್ಗೆ ಕರುಣಿಸಿ ಕಳಿಸಿದ್ದಾನೆ. ನಾವು ಅದಕ್ಕಾಗಿ ಕುಳಿತ್ರೆ, ಎದ್ರೆ, ನಿಂತ್ರೆ, ಮಲಗಿದ್ರೆ, ಉಂಡ್ರೆ, ಕುಡಿದ್ರೆ ಯಾವಾಗಲೂ ಸದಾ ನಾಮಸ್ಮರಣೆ. ಏ ಭಗವಂತ, ನೀನು ಎಷ್ಟು ಕೃಪೆ ಇದೆಯಲ್ಲಪ್ಪ. ಕೇವಲ 9 ತಿಂಗಳ ಹೊತ್ತಕ್ಕಿಗೆ ನಾವು ಮಾತೃ ದೇವೋಭವ ಅಂತೀವಿ. ಎಷ್ಟು ತಿಂಗಳ ಹೊತ್ತಿರ್ತಾಳ? ಎಷ್ಟು ತಿಂಗಳು? 9 ತಿಂಗಳ ಹೊತ್ತಕ್ಕಿಗೆ ಮಾತೃ ದೇವೋಭವ ಅಂತೇಳಿ ಸದಾ ನಾವು ತಾಯಿಗೆ ಚಿರಋಣಿ ಆಗಿರ್ಬೇಕು. ಮೊದಲ ಗುರು ತಾಯಿ ಅಂತೇಳಿ ಎಷ್ಟೆಲ್ಲ ಕೊಂಡಾಡಕ್ಕೆ ಎಲ್ಲ ಮಾಡ್ತೀವಿ. ಆದರೆ ಭೂಮಿ ತಾಯಿ ಎಷ್ಟು ನಾವು ಹುಟ್ಟಿದಾಗಿನಿಂದ ಎಷ್ಟು ಜನರು ಹೊತ್ತಿದ್ದಾಳ. ಯಾವತ್ತಾದರೂ ಒಂದು ಆಲೋಚನೆ ನಮಗೆ ಭೂಮಿ ತಾಯಿಗೆ ಒಂದು ಇಷ್ಟು ನಮ್ಮನ್ನು ಹೊತ್ತಿದ್ದಾಳಲ್ಲಪ್ಪ, ನನಗೆ ಉಗುಳು ಬಂತು ಅಂದ್ರೆ ಕ್ಯಾಕರಿಸಿ ಉಗುಳು ಬಿಡ್ತೀನಿ, ಮತ್ತೊಂದು ಮಾಡ್ತೀನಿ, ಮಗದೊಂದು ಮಾಡ್ತೀನಿ, ಎಲ್ಲವನ್ನ ಸಹಿಸ್ಕೊಂತಾಳೆ. ಅಂಥ ತಾಯಿ ಮಾತೃಭೂಮಿಗೂ ಒಂದು ನಮಸ್ಕಾರ ಮಾಡ್ಬೇಕಲ್ವ? ತಿಂಗಳ ಪರ್ಯಂತ ಕರೆಂಟ್ ಸುಡ್ತೀವಿ. ಎಷ್ಟು? ತಿಂಗಳ ಪರ್ಯಂತ ಕರೆಂಟ್ ಸುಡ್ತೀವಿ. ಲಾಸ್ಟಿನ ತಿಂಗಳಿಗೆ ಏನು ಮಾಡಬೇಕು? ಈಗ ಫ್ರೀ ಇರ್ಬೋದು, ನಿಮಗೆ ಕರೆಂಟ್ ಬಿಲ್ ಕೊಡ್ಬೇಕಂತ ಇಟ್ಕೊಳ್ಳಿ. ಹೌದು, ಕೊಡ್ತೀರಿ. ಒಂದು 10 ರೂಪಾಯಿನ ಎಷ್ಟಾದ್ರೂ ಕೊಡ್ತೀರಿ. ಆದ್ರೆ ಸೂರ್ಯದೇವ ನಾವು ಹುಟ್ಟೋಕ್ಕಿಂತ ಮುಂಚಿನಿಂದನೂ ಬೆಳಗ್ತಾ ಇದ್ದಾನಲ್ಲ, ಯಾವತ್ತಾದ್ರೂ ಕರೆಂಟ್ ಬಿಲ್ ಹೇಳಿದ್ರೆ ಏನಾಗಿತ್ತು ನಮ್ಮ ಪರಿಸ್ಥಿತಿ? ಹೌದಾ ಇಲ್ವಾ? ಅವ್ನಿಗೆ ಏನು ಕೊಡ್ಬೇಕು ನಾವು? ಎದ್ದ ತಕ್ಷಣ ಮನೆಯಿಂದ ಭಗವಂತ ಮತ್ತೆ ಬೆಳಕನ್ನು ಕರುಣಿಸಿದೆಯಲ್ಲಪ್ಪ ನೀ ತಂದೆ, ಒಳಗಡೆಯಿಂದ ಹೊರಗಡೆ ಬಂದು, ಹೇ ಸೂರ್ಯದೇವ ನಿನಗೊಂದು ನಮಸ್ಕಾರಪ್ಪ, ನನ್ನ ಕಡೆಯಿಂದ ಇಷ್ಟೇ ಕೊಡ್ಲಿಕ್ಕೆ ಸಾಧ್ಯ ನಿನಗೆ. ಸೂರ್ಯದೇವ ನಿನಗೊಂದು ನಮಸ್ಕಾರ. ಹೌದಾ ಇಲ್ವಾ? ಹುಟ್ಟಿದಾಗಿನಿಂದ ಬೆಳಕನ್ನು ಕೊಡ್ತಾ ಇದ್ದಾನೆ. ನಿಮ್ಗೆ ಯಾರಾದರೂ ಮಾತಾಡ್ಸ್ಲಿಕ್ಕೆ ಬಾಗಲಕೋಟೆಗೆ ICU ಒಳಗೆ ಇಲ್ಲೆಲ್ಲರೂ ಹೋಗಿರಿ ನೀವು? ಹುಬ್ಳಿ, ಬೆಂಗಳೂರು, ಬಾಗಲಕೋಟೆಗೆ ಯಾರು ಇನ್ನೇನು ಅವ್ರು ಸಾಯೋ ಸ್ಥಿತಿಯಲ್ಲಿ ಇರ್ತಾರೆ, ICUದಲ್ಲಿ ಇರ್ತಾರೆ ಅವ್ರಿಗೆ ಅಂತ ಹೇಳ್ತಾರೆ. ಆಕ್ಸಿಜನ್ ಅಲ್ಲಿ ಉಸಿರಾಡ್ತಾ ಇರ್ತಾರೆ. ಆದ್ರೂ 1 ಗಂಟೆ ಬೆಲೆ ಎಷ್ಟು ಸರ್? ಆಕ್ಸಿಜನ್ 1 ಗಂಟೆಗೆ ಬೆಲೆ ಎಷ್ಟು? 2600. ಹೌದಾ ಇಲ್ವಾ? ಇನ್ನು ಜಾಸ್ತಿ ಆಗಿರ್ಬೋದು. ನಾನು ಹೋದಾಗ ನಮ್ಮ ರಿಲೇಷನ್ ಒಬ್ರು ಮಾತಾಡ್ಸ್ಲಿಕ್ಕೆ ಹೋದಾಗ ಆ ಆಕ್ಸಿಜನ್ ಅದೇನು ಉಸಿರಾಟ ಮಾಡ್ತಿರ್ತಾರಲ್ಲ, ಕೃತಕ ಉಸಿರಾಟ, 1 ಗಂಟೆಗೆ 2600 ರೂಪಾಯಿದ್ದು ಉಸಿರಾಟ ಅಂತೆ. ಒಂದು ದಿವಸಕ್ಕೆ ಎಷ್ಟತ್ತು ಲೆಕ್ಕ ಮಾಡ್ಕೊಡ್ರಿ. ಅಲ್ಲಿ ಒಂದು 8 ದಿನ ಇಟ್ಕೊಂತಾರ, ತಿಂಗಳಗಟ್ಟಲೆ ಇಟ್ಕೊಂತಾರ. ಹಂಗೆ ಭಗವಂತ ನಮ್ಮ ಗಾಳಿ ಎಷ್ಟು 2600 ರೂಪಾಯಿ ತೊಗೊಂಡ್ರೆ ಎಷ್ಟಾಗಿತ್ತು ನಮ್ಮದು? ನಾ ಎಷ್ಟು ಕೋಟ್ಯಾಧೀಶ ಇದ್ರು ಬರೀ ಉಸಿರಾಡ್ಲಿಕ್ಕೇ. ಹೌದಾ ಇಲ್ವಾ? ಹೇ ವಾಯುದೇವ, ಹೇ ಅಗ್ನಿದೇವ, ಹೇ ವರುಣದೇವ, ನೋಡಿ ಎಷ್ಟು ತಂಪಾದ ಬರೀ ಒಂದು ಗಾಳಿ ಬಿಟ್ರೆ, ನಮ್ದು ಯಾವ ಹೆಸರು ಬೇಡ, ಯಾವ ಪಂಕನೂ ಬೇಡ, ಎಷ್ಟು ಒಂದು ತಂಪಾದ ಗಾಳಿಯನ್ನು ಬಿಟ್ರೆ, ಹೇ ವಾಯುದೇವ ಎಲ್ಲಿದೆಯಪ್ಪ ನೀನು? ಹೌದಾ ಇಲ್ವಾ? ಈಗ ನೀವು ಉಪಕೃತಿ ಸ್ಮರಣೆಯನ್ನು ಮಾಡಬೇಕೋ ಮಾಡಬಾರ್ದು? ಈಗ ನಿಮ್ಗೆ ಭಾಳ ನೀರು ಅಡಿಕೆ ಆಗೈತಿ, ನಮ್ಗೆ ನೀರು ಅಡಿಕೆ ಆಗಿತ್ತು ಸರ್, ಒಂದು ಬಾಟ್ಲಿ ನೀರು ತುಂಬ. ಈಗ ನಾವು ಅವ್ರಿಗೆ ಥ್ಯಾಂಕ್ಸ್ ರೀ ಸರ್, ಧನ್ಯವಾದ ರೀ ಅಂತ ಹೇಳ್ತೀವಿ. ಹೌದಾ ಇಲ್ವಾ? ಈ ಗಾಳಿ ನಿಮ್ಗೆ ಯಾರು ಬೀಸ್ತಾ ಇದ್ದಾರೆ? ಹೌದಾ ಇಲ್ಲ? ಒಬ್ರು ಇದಾವೆ, ಆದರೆ ನಾವು ಅವ್ರಿಗೆ ಅದನ್ನು ನಾವು ಗೊತ್ತು ಮಾಡ್ಕೋತಾ ಇಲ್ಲ. ನಮ್ಮ ಈ ಒಂದು ಸತ್ಸಂಗದಲ್ಲಿ ಬಂದಲ್ಲಿ, ಒಂದು ಶಿವಾನುಭವದಲ್ಲಿ ಬಂದ ಮೇಲೆ ನಮ್ಮ ವಿಚಾರಧಾರೆಗಳು ಸೂಕ್ಷ್ಮ ಆಗ್ತವೆ. ಯಾರಾದ್ರೂ ಏನಾದ್ರು ಅಂದ್ರೆ ಏನನ್ಬೇಕು? ಒಳ್ಳೆ ನಿಂದಿರ್ಬೇಕಂದ್ರೆ ಮತ್ತೆ ತಿಳುವಳಿಸ್ಕೊಂಡು ಅಂದಾರ ಅಂದಿ ಬಿಡು. ಹೌದಾ ಇಲ್ವಾ? ಅಂದಾರ ಅಂದಿ ಬಿಡು. ಯಾರಾದ್ರೂ ಏನಾದರೂ ಒಂದು ಬಂದು ಬಡಿದ್ರೆ ಏನು ಮಾಡಬೇಕು? ಗಾಂಧೀಜಿ ಕತ್ತಿಗೆ ಇರ್ತೀರಿ ನೀವು. ಯಾರಾದ್ರೂ ಒಂದು ಕೆನೆ ಬಡಿದ್ರೆ ಗಾಂಧೀಜಿ ಏನು ಮಾಡ್ತೀರಂತ? ನಮ್ಮ ಕೈಲಿ ಆಗಿತ್ತಾ? ಯಾವಾಗ ನೋಡ್ತೀವಿ ಒಂದು ಕೈ ಅಂತೇಳಿ, ಯಾವ ನಾವು ನೋಡ್ತೀವಿ ಅಂತೇಳಿ ಶುರು ತೋಳೆ ಎತ್ತು ಬಿಡ್ತೀವಿ. ಹೀಗೆ ಒಂದು ಈ ಸತ್ಸಂಗ ನಮ್ಗೆ ಏನು ಕಲ್ಸ್ಕೊಡ್ತದ ಅಂತಂದ್ರೆ,
ಒಂದು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದೆ. ಒಂದು ಮನಸ್ಸು ಯಾವಾಗಲೂ ನೆಮ್ಮದಿಯಿಂದ ಇರಲಿಕ್ಕೆ ನಮ್ಗೆ ಈ ಒಂದು ಸತ್ಸಂಗ ದಾರಿ ಮಾಡಿಕೊಡ್ತಾ ಹೋಗ್ತದೆ. ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟೇ. ಆಧ್ಯಾತ್ಮಿಕನಾದವನ ಮನಸ್ಸು ಹೇಗಿರ್ತದಂತಂದ್ರೆ ಸದಾ ಹಸನ್ಮುಖನಾಗಿರ್ತಾನೆ, ಸದಾ ಸಂತೋಷವಾಗಿರ್ತಾನೆ. ಅವ ಮನೆಯಲ್ಲಿ ರೊಟ್ಟಿ ಚಟ್ನಿ ತಿಂದರೂ ಕೂಡ ಅವ ಸದಾ ಸುಖಿ ಪರಮಾನಂದದಲ್ಲಿ ಆನಂದದಲ್ಲಿ ಇರ್ತಾನೆ. ನೀವು ರಾಮಕೃಷ್ಣ ಪರಮಹಂಸರು ಕೇಳಿರ್ತೀರಿ, ಸ್ವಾಮಿ ವಿವೇಕಾನಂದ ಕೇಳಿರ್ತೀರಿ. ಅವ್ರೇನು ದೊಡ್ಡ ಯಾವ ಚಿನ್ನಾಭರಣ ಹಾಕ್ಕೊಂಡು ಮೈ ಮೇಲೆ ಎಲ್ಲ ಏನು ಪಟ್ಟೆ ಪೀತಾಂಬರ ಇಲ್ಲ, ಒಂದು ಹರ್ಕುಲು ಮುರುಕುಲು ಒಂದು ಬಟ್ಟೆಗಳನ್ನು ಹಾಕ್ಕೊಂಡು ಸಾಕ್ಷಾತ್ಕಾರ ತಾಯಿಯ ಒಂದು ದುರ್ಗೆ ಒಂದು ಭುವನೇಶ್ವರಿ ಸಾಕ್ಷಾತ್ಕಾರ ಮಾಡ್ಕೊಳ್ತಿದ್ರು ಅಂತಂದ್ರೆ ಅವ್ರಿಗೆ ಎಷ್ಟೆಲ್ಲ ಒಂದು ಭಕ್ತಿಯಲ್ಲಿ ಪರವಶರಾಗಿದ್ರು ಅನ್ನೋದು ನಮ್ಗೆ ಇದರಲ್ಲಿ ಕಂಡು ಬರ್ತದೆ.